ಅಯ್ಯೋ ಜಯಮಲ ಮ್ಯಾಮ್, ಏನಾಯ್ತು ನಿಮಗೆ? ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಕುಣ್ಕೊಂಡು ಆಫೀಸಲ್ಲೆಲ್ಲ ಕೆಲಸ ನೀವೇ ಮಾಡ್ತಾ ಹಾಂ, ಎಷ್ಟು ಚೆನ್ನಾಗಿದ್ರಿ ಗುಂಡು ಕಲ್ಲಂಗೆ. ಈಗ ನೋಡಿದ್ರೆ ಒಳ್ಳೆ ಹೆಣ ಬಿದ್ದಿರೋ ಥರ ಬೀಳ್ತಾ ಇದ್ದೀರಲ್ಲ ಜಯಮಲ ಮ್ಯಾಮ್, ಏನಾಯ್ತು ನಿಮಗೆ? ನಿಮ್ಮ ಮುಖನೇ ನೋಡೋಕ್ಕಾಗ್ತಾ ಇಲ್ಲ ಕಣ್ರಿ ಜಯಮಲ ಮೇಡಮ್ ಅವರೇ. ತುಂಬಾನೇ ಅಳು ಬರ್ತಾ ಇದೆ, ತುಂಬಾನೇ ನೋವಾಗ್ತಾ ಇದೆ. ಏನಾಗ್ಬಿಡ್ತು ನಿಮಗೆ? ಎಷ್ಟು ಚೆನ್ನಾಗಿದ್ರಿ ಅಲ್ಲ, ಈಗ ನೋಡಿದ್ರೆ ಒಳ್ಳೆ ಹೆಣ ಹೊತ್ತಂಗೆ ಹೊರ್ತಾ ಇದ್ದೀನಲ್ಲಪ್ಪ. ಯಾವ ರೀತಿ ಭಾರ ಇದ್ದೀರಾ ಅಮ್ಮ? ಆವಾಗ ಡುವೆಟ್ ಸಾಂಗ್ ಹಾಡಬೇಕಿದ್ರೆ ನಿಮ್ಮನ್ನು ಒಳ್ಳೆ ಹೂವಿನ ಥರ ಎತ್ಕೊತಾ ಇದ್ನಲ್ರಿ. ಪಾತರ್ಗಿತ್ತಿ ಪಕ್ಕ ನೋಡಿದೇನು ಅಕ್ಕ ಅಂತ ಎಷ್ಟು ಚೆನ್ನಾಗಿ ನಾವಿಬ್ರು ಡುವೆಟ್ ಸಾಂಗ್ ಹಾಡ್ತಾ ಇದ್ವಿ. ಈಗ ನೋಡಿದ್ರೆ ಒಳ್ಳೆ ಹೆಣ ಬಿದ್ದಿರೋ ಥರ ಬಿದ್ದುಕೊಂಡಿದ್ದೀರಲ್ರಿ. ಏನಾಯ್ತು ನಿಮಗೆ? ಹ್ಞೂ, ಏನಾಯ್ತಪ್ಪ ನಿಮಗೆ? ಡಾಕ್ಟ್ರೇ, ಡಾಕ್ಟ್ರೇ, ಪ್ಲೀಸ್ ಎಲ್ಲಿದ್ದೀರಾ? ಬನ್ನಿ ಡಾಕ್ಟ್ರೇ. ಅಯ್ಯೋ, ಈ ಡಾಕ್ಟ್ರಪ್ಪನಾದ್ರೂ ಎಲ್ಲೋದ್ನಾ? ಎಲ್ಲ ಡಾಕ್ಟ್ರ್ ಇದ್ದಾರಾ ಇಲ್ವೋ? ಇಲ್ಲ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನಾದರೂ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತಾ? ಡಾಕ್ಟ್ರೇ, ಓ ಡಾಕ್ಟ್ರೇ, ಯಾವ ಕಡೆಗೆ ಹೋಗಿದ್ದೀರಾ? ಇದ್ದೀರಾ? ಪೇಷಂಟ್ ಬಂದ್ರೂ ಅವ್ರನ್ನ ಚೆಕಪ್ ಮಾಡೋ ಪೇಷನ್ಸ್ ನಿಮಗಿದೆಯಾ? ಹಾಂ, ಯಾವ ಕಡೆ ಹೋಗಿ ಮೂಲೆಯಲ್ಲಿ ಹುಕ್ಕೊಂಡಿದ್ದೀರಪ್ಪ? ಏನು ಕತ್ರಿನ ಕೆಲಸ ಮಾಡ್ತಾ ಇದ್ದೀರೋ ಏನೇನ? ಯಾರು ಕತ್ರಿ ಹಾಕ್ತಾ ಇದ್ದೀರಪ್ಪ? ಡಾಕ್ಟ್ರೇ ಇದ್ದೀರಾ? ಬನ್ನಿ ಬನ್ನಿ, ಪೇಷಂಟ್ ಪ್ಲೀಸ್, ಎಮರ್ಜೆನ್ಸಿ ಇದೆ ಡಾಕ್ಟ್ರೇ. ಏ ಯಾವನಯ್ಯ ನೀನು? ಒಳ್ಳೆ ಹೆಣದ ಮುಂದೆ ತಮಟೆ ಬಾಡಿಸಿರೋ ಥರ ಡಾಕ್ಟ್ರೇ 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 ಅಂತ ಕರಿತಾ ಇದೆಯಲ್ಲಪ್ಪ. ಯಾವ ಹೆಣನ ತಗೊಬಂದಿದ್ಯಪ್ಪ ಇಲ್ಲಿ? ಅಯ್ಯೋ, ಸ್ಮಶಾನಕ್ಕೆ ತಗೊಂಡೋಗೋದು ಬಿಟ್ಟು ಒಳ್ಳೆ ಹೆಣ ಹೊತ್ಕೊ ಬರ್ತಾ ಇದೆಯಪ್ಪ. ಜೀವಂತ ಇರೋರೇ ಇಲ್ಲಿ ಉಳ್ಸೋಕ್ಕಾಗದೆ ನಾವು ಸ್ಮಶಾನಕ್ಕೆ ಕಳಿಸ್ತೀವಿ. ನೀನು ನೋಡಿದ್ರೆ ಯಾವುದೋ ಹೆಣನೇ ತಗೊಬಂದಿದ್ಯಪ್ಪ. ಇದು ಸ್ಮಶಾನ ಅಲ್ಲಪ್ಪ, ಹಾಸ್ಪಿಟಲ್. ಯಾರಪ್ಪ ನೀನು? ನಾನ್ ಡಾಕ್ಟ್ರೇ ಶ್ರೀಕಾಂತ್ ಸಾಹೇಬ್. ಓಹೋ ಹೋ, ಏನ್ರಿ ಶ್ರೀಕಾಂತ್ ಅವ್ರೆ? ಇದು ಯಾವ ಹೆಣ ತಗೊಬಂದಿದ್ರಿ? ಏನು ಮಾಡಿದ್ರಿ ಈ ಹೆಣಕ್ಕೆ? ಅಯ್ಯೋ ಶಿವನೇ, ಇದು ನನ್ನ ತಲೆ ಮೇಲೆ ಗ್ರಹಚಾರ ಬರೋಂಗಿದೆಯಲ್ಲಪ್ಪ. ನೋಡಿ ನೋಡಿ, ಇದು ಪೊಲೀಸ್ ಕೇಸ್ ಆಗುತ್ತೆ, ದಯವಿಟ್ಟು ಪೊಲೀಸ್ ಸ್ಟೇಷನ್ ತಗೊಂಡೋಗ್ಬಿಡಿ. ಇದು ಯಾರಿದು ಹೆಣ? ಇದು ನಮ್ಮ ಹಾಸ್ಪಿಟ್ಲಿಗೆ ತಂದು ನಮ್ಮ ಸ್ಟೇಟಸ್ಗೆ ಏನಾಗಬೇಡ. ಓ, ತಗೊಂಡೋಗಿ ಮೊದಲು. ನಾವು ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಕಣ್ರಿ. ಜೀವಂತ ಇರೋರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಬಹಳ ಕಷ್ಟಪಡ್ತಾ ಇದ್ದೀವಿ. ಇನ್ನು ಈ ಥರ ಹೆಣಕ್ಕೆ ಏನಾದರೂ ಜೀವ ಬರ್ಸೋ ಕೆಲಸ ಮಾಡಿಬಿಟ್ರೆ ಜನಸಂಖ್ಯೆ ಇನ್ನೂ ಜಾಸ್ತಿ ಆಯ್ತದೆ. ನಮಗೆ ಇಲ್ಲಿ ಮೊದಲೇ ನುಸಿ ಹರಿದಂಗೆ ಹರಿತಾ ಇದ್ದೀವಿ ಜನಸಂಖ್ಯೆಗಳು. ಇನ್ನೇನಾದರೂ ಈ ಥರ ಸತ್ತಿರೋ ಹೆಣನ ನಾವು ಬದುಕ್ಸೋಕೆ ಶುರು ಮಾಡಿಬಿಟ್ರೆ ನಮಗೂ ಕಾಲಿಡೋದಕ್ಕೂ ಜಾಗ ಇಲ್ಲಂಗೆ ಆಗ್ಬಿಡತ್ತೆ ಕಣ್ರಿ. ಅಪಾರ್ಟ್ಮೆಂಟ್ ಥರ ಮೇಲಿನ ಮೇಲೆ ಜನರನ್ನು ನಿಲ್ಲಿಸ್ಬೇಕಾಗತ್ತೆ, ಮನೆಗಳು ಮಾತ್ರ ಅಲ್ಲ. ನೀವು ಇದೇ ರೀತಿ ಮಾತಾಡ್ತಾ ಇರ್ತೀರಾ ಅಥವಾ ಪೇಷಂಟ್ ಕತೆ ಏನಾಗಿದೆ ಅಂತ ನೋಡ್ತೀರಾ? ಅಲ್ಲ ಕಣ್ರಿ, ನಾನೇನಾದರೂ ಹೆಣ ಅಂತ ಅಲ್ಲ. ನೀವೇ ಒಳ್ಳೆ ಲಟ ಅಂತಿದ್ರೆ ಪೇಷಂಟ್ ಕತೆ ಏನಾಗಬೇಕು ಕಣ್ರಿ? ಮೊದಲು ಪೇಷಂಟ್ ಕತೆ ಏನಾಗಿದೆ ಅಂತ ನೋಡೋದು ಬಿಟ್ಟು ಬದುಕಿದಾರ ಸತ್ತಿದಾರ ಅಂತ ನೀವು ಹೇಳಬೇಕು ಕಣ್ರಿ, ನಾನು ಹೇಳೋದಲ್ಲ. ಅಯ್ಯೋ, ಯಾರಾದರೂ ಹೆಣನ ತಗೋಬರ್ತಾರ ಹಾಸ್ಪಿಟ್ಲಿಗೆ? ಏನ್ರಿ, ನನ್ನ ಬಗ್ಗೆ ಒಂದು ರೆಸ್ಪೆಕ್ಟ್ ಬೇಡವಾ ನಿಮಗೆ? ಏನ್ರಿ, ಈ ಹಾಸ್ಪಿಟ್ಲಿಗೆ ಕಟ್ಟಬೇಕಿದ್ರೆ ಎಷ್ಟು ಡೊನೇಷನ್ ಕೊಟ್ಟಿಲ್ಲ ನಾನು? ಈಗ ನೋಡಿದ್ರೆ ನನ್ನ ಹತ್ರನೇ ಈ ರೀತಿ ಮಾತಾಡ್ತಿದ್ದೀರಾ? ರೆಸ್ಪಾನ್ಸಿಬಿಲಿಟಿ ಬೇಡವಾ ನಿಮಗೆ? ಶಟಾಫ್, ಮೊದಲು ಪೇಷಂಟ್ ಕತೆ ಏನಾಗಿದೆ ಅಂತ ನೋಡಿ. ನನ್ನನ್ನೇ ಬಾಯಿ ಮುಚ್ಕೊಂಡು ಇರುವಂತೀಯ ಶ್ರೀಕಾಂತಪ್ಪ? ಏನು ನಿನ್ನನ್ನು ಬುಗುರಿ ಆಡ್ಸಂಗೆ ಆಡಿಸ್ತೀನಿ. ಇದು ಯಾವಳೋ ಹುಡುಗಿಂತ ಕರ್ಕೊಂಬಂದಿದೀಯಲ್ಲ ಶ್ರೀಕಾಂತಪ್ಪ? ಇದು ಏನು ಕಣ್ರಿ ನಿಮ್ಮದು? ದೊಡ್ಡ ಶ್ರೀಮಂತರು ಮಾಡೋ ಕೆಲಸನಾ ಇದು? ಯಾರ್ರೀ ಇದು? ಮನೇಲಿ ದೇವತೆ ಅಂತ ಹೆಣ್ತಿನ ಇಟ್ಕೊಂಡು ಇವಳು ಯಾವಳನ ಕರ್ಕೊಬಂದಿದ್ದೀರಲ್ರಿ? ಏನ್ರಿ ಆಗಿದೆ ನಿಮಗೆ? ಇವಳು ಯಾವಳ ಹುಡುಗಿ ಥರ ಕಾಣಿಸ್ತಾ ಇದ್ದಾಳಲ್ರಿ? ಏನ್ರಿ ಇಬ್ಬಿಬ್ಬರು ಮೇಂಟೈನ್ ಮಾಡ್ತೀರಾ? ಅಯ್ಯೋ, ನಾನೇನಾದರೂ ನಿಮ್ಮ ಅಮ್ಮನ ಹತ್ರ ಹೇಳಿಬಿಟ್ರೆ ಅಷ್ಟೇ ನಿಮ್ಮ ಗ್ರಹಚಾರ ಬಿಡಿಸ್ಬಿಡ್ತಾರೆ. ಹೇಗೆ ನಾವು ನಮಗೆ ಮರ್ಯಾದೆ ಕೊಡಲ್ಲ ಅಂತಾನೆ ಇವನು? ಓ, ಹಾಸ್ಪಿಟ್ಲ್ ಕಟ್ಟಬೇಕಿದ್ರೆ ಡೊನೇಷನ್ ಕಟ್ಬಿಟ್ರೆ ಆಯಿತಾ? ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡೋರು ನಾವೇ. ಊರಿಗೊಬ್ಬನಾದರೆ ಕೇರಿಗೊಬ್ಬನಂತೆ. ನಮಗೆ ನಾವೇ ದಂಡನಾಯಕರು. ನಿಮ್ಮ ಆಫೀಸ್ನಾಗ ನೀವೇ ದಂಡನಾಯಕರು.
ಡಾಕ್ಟ್ರೆ, ಆಮೇಲೆ ಅದ್ರ ಬಗ್ಗೆ ಮಾತಾಡೋರಂತೆ. ಮೊದಲು ಈ ಪೇಷಂಟ್ ಕತೆ ಏನಾಯ್ತು ಅಂತ ಹೇಳ್ತೀರಾ? ಹಾಗೆ ಬನ್ನಿ ದಾರಿಗೆ. ಮೊದಲು ಮಲಗಿಸಿ ಆಮೇಲೆ ನೋಡ್ತೀನಿ, ಟೆಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಸ್ವಲ್ಪ ಸರ್ಕೊಳ್ರಿ, ಪೇಷಂಟ ಟೆಸ್ಟ್ ಮಾಡಬೇಕು. ಏನ್ರಿ ಆಗಿದೆ ಅವ್ರಿಗೆ? ನೋಡಿ ಏನಾಗಿದೆ ಅಂತ ದಯವಿಟ್ಟು ಪ್ಲೀಸ್ ಹೇಳಿ. ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ನಮ್ಮ ಆಫೀಸ್ನಾಗೆ ಒಳ್ಳೆ ಜಿಂಕೆ ಮರಿತಾರೆ ಇದ್ರು ಕಣ್ರಿ. ಇವತ್ತು ಯಾಕೋ ಹಿಂಗಾಗ್ಬಿಟ್ಟಿದ್ದಾರೆ, ಏನಾಗಿದೆ ಅಂತ ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ರಿ. ಇರ್ರಯ್ಯ ಮನುಷ್ಯ, ಆತರಿಗೆ ಆಂಜನೇಯ, ಟೆಸ್ಟ್ ಮಾಡೋದಕ್ಕೆ ಬಿಟ್ರೆ ತಾನೆ. ಹಾಂ, ಏನು ಕಣ್ಣಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತದೇನಪ್ಪ? ಮುಟ್ಟಿ ಗಿಟ್ಟಿ ನೋಡ್ಬೇಕು ತಾನೆ. ಅಯ್ಯ, ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ ಶ್ರೀಕಾಂತಪ್ಪನವ್ರೆ? ಏನೋ ಮಾಡಿರಂಗಿದೆ ನೀವೇ ಅಲ್ಲ ತಾನೇ ಮಲಗಿಸಿರೋದು. ಏನಾದರೂ ಮಾಡಿಬಿಟ್ಟು ಮಲಗಿಸಿದ್ದೀರಾ? ಏನು ಕತೆ ನಿಮ್ಮದು? ಆ ರೀತಿಯೆಲ್ಲ ಏನೂ ಇಲ್ಲ ಕಣ್ರಿ. ನೀವು ತಿಳ್ಕೊಂಡಿರೋ ಥರ ಟೆಸ್ಟ್ ಮಾಡಿ ಅಷ್ಟೇ ಸಾಕು. ಹಾಗೆ ಡಾಕ್ಟ್ರೇ, ಒಂದು ವಿಷಯ, ಈಕೆ ಏನೋ ಪ್ರೆಗ್ನೆಂಟು ಅಂತ ಇವಾಗ 1 ತಿಂಗಳದಿಂದ ಹೇಳ್ತಾ ಇದ್ಲು. ಅದಕ್ಕೇನಾದ್ರು ಹಿಂಗಾಗಿದೆಯಾ ಅಂತ ಒಂದು ಸ್ವಲ್ಪ ಟೆಸ್ಟ್ ಮಾಡೋಕ್ಕಾಗತ್ತಾ? ಏನ್ರಿ ಹೇಳ್ತಾ ಇದ್ದೀರಾ? ಈಕೆ ಕುತ್ತಿಗೆಯಲ್ಲಿ ನೋಡಿದ್ರೆ ತಾಳಿ ಇಲ್ಲ, ಕಾಲು ಉಂಗುರ ಇಲ್ಲ. ಹೇಗ್ರಿ ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯ ಮದುವೆ ಆಗದೇನೆ? ನೀವೇ ಏನಾದರೂ ಎರಡೆರಡು ಮೇಂಟೈನ್ ಮಾಡ್ತಾ ಇದ್ದೀರಾ? ಏನು ಕತೆ? ನೋಡಿ, ನಿಜ ಹೇಳಬೇಡಿ, ಇಲ್ಲಾಂದರೆ ಅಷ್ಟೇನೆ. ಈಕೆ ಪ್ರೆಗ್ನೆಂಟು ಅಂತ ಏನಾದರೂ ಸಾಯಿಸೋ ವಿಚಾರ ಮಾಡಿದ್ರೆ ಏನು ಕತೆ ನಿಮ್ಮದು? ಓ ಶ್ರೀಕಾಂತು, ಅಯ್ಯೋ ಕರ್ಮಕಾಂಡವೇ. ಬಾಯಿ ಮುಚ್ಕೊಂಡು ಇದ್ದಿದ್ರೆ ಏನಾಗ್ತಿತ್ತಪ್ಪ? ಆತರಿಗೆ ಆಂಜನೇಯನ್ ಥರ ನಾನೇ ಈಕಿ ಪ್ರೆಗ್ನೆಂಟು ಅಂತ ಹೇಳಬೇಕಿತ್ತ? ಅಯ್ಯೋ ದೇವ್ರೆ, ಥೂ, ಇವನು ಒಳ್ಳೆ CBI ತನಿಖೆ ಥರ ಮಾಡ್ತಾವನೆ. ಬೇರೆ ಏನಪ್ಪ ಮಾಡಲಿ? ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ಶ್ರೀಕಾಂತ್ ಅವರೇ? ನಾನು ಹೇಳ್ತಾ ಇರೋದು ನಿಜಾನಾ? ನೋಡಿ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಏನನ್ನೂ ಮುಚ್ಚಿಡಬಾರ್ದು. ನಿಜ ಇದ್ದರೆ ಹೇಳಬೇಡಿ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗತ್ತೆ. ಏನು ಮಾಡಿದ್ದೀರಾ ಇವಳಿಗೆ ಅಂತ ನೀವೇ ನಿಜ ಹೇಳಿಬಿಡಿ ಅಷ್ಟೇ. ಅಲ್ಲ ಕಣ್ರಿ ಡಾಕ್ಟ್ರೇ, ನಾನೇನಾದರೂ ಮಾಡಿದರೆ ಇಲ್ಲಿ ಯಾಕ್ರಿ ತಗೊಬರಲಿ? ಟ್ರೀಟ್ಮೆಂಟ್ ಸಲುವಾಗಿ ನನಗೆ ಅಷ್ಟು ಗೊತ್ತಾಗಲ್ವಾ? ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಮೇಲೆ ಕೇಸ್ ಬರುತ್ತೆ ಅಂತ. ನಿಮ್ಮ ಹತ್ರ ಯಾಕ್ರಿ ತಗೊಬರ್ತೀನಿ? ನೋಡಿ, ನೀವು ಇದೇ ರೀತಿ ಮಾಡ್ತಾ ಇರಿ. ಪೇಷಂಟ್ ಏನಾದರೂ ಸತ್ತು ಗಿತ್ತು ಹೋದ್ರು ಅಂದರೆ ನಿಮ್ಮ ಮೇಲೆ ಕೇಸ್ ತೀರ್ಸಾಕಿಲ್ಲ ಅಂದರೆ ನನ್ನ ಹೆಸರು ಶ್ರೀಕಾಂತ್ನೇ ಅಲ್ಲ, ನಾನೂ ಅಷ್ಟೇ ಮರಿ. ಈಗೇನಾರು ಆಯಿತು ಅಂದರೆ, ನಿನ್ನ ಮೇಲೆ ಕೇಸ್ ತಿರು ಹಾಕಿಲ್ಲ ಅಂದರೆ ನಾನು ಡಾಕ್ಟ್ರೇ ಅಲ್ಲ. ನೀನು ಅದೇನ ಕೇಳಿದೆಯಲ್ಲ ಪ್ರೆಗ್ನೆಂಟ ಅಂತ, ನೀನೇ ಪ್ರೆಗ್ನೆಂಟ್ ಮಾಡಿರೋದು ಅಂತ DNA ಟೆಸ್ಟ್ ರಿಪೋರ್ಟ್ ನಾನು ಕೊಟ್ಟೆ ಅಂದರೆ ನಿನ್ನ ಮೇಲೆ ಕೊಲೆ ಆಪಾದನೆ ಬರೋದಂತೂ ಗ್ಯಾರಂಟಿ. ಡಾಕ್ಟ್ರಾಗಿರೋ ನನ್ನ ತಾಕತ್ತು ಇದು. ನೀನೇನಾದರೂ ನನ್ನನ್ನು ಜೈಲಿಗೆ ಹಾಕ್ದೆ ಅಂದರೆ ಪೊಲೀಸರನ್ನೇ ದುಡ್ಡು ಕೊಟ್ಟು ಖರೀದಿ ಮಾಡೋ ಜವಾಬ್ದಾರಿ ನಂದು. ಇದು ನನ್ನ ತಾಕತ್ತು. ಇಲ್ಲ ಇವನ ದುಡ್ಡಿದೆ ಅಂತ ದುರಹಂಕಾರ ಎಷ್ಟು ನೋಡು. ಮಾಡಬಾರ್ದು ಮಾಡಿದಾನೆ ಅನ್ಕೊಂತೀನಿ, ಇವನೇನೆ ಏನೋ ಮಾಡಿದಾನೆ. ಇರಲಿ ನೋಡೋಣ. ಇವನ ಅಮ್ಮನ ಹತ್ರ ಏನಾದರೂ ಹೇಳ್ಕೊಟ್ಬಿಟ್ರೆ ಇವನು ಗ್ರಹಚಾರ ಬಿಡಿಸ್ಬಿಡ್ತಾರೆ ಅಷ್ಟೇ. ಅಲ್ಲ, ಆ ಎಂಥ ಅಪ್ಪಂಗೆ ಎಂಥ ಅಮ್ಮಂಗೆ ಇಂಥ 3rd ಕ್ಲಾಸ್ ಮಗ ಹುಟ್ಟಿದಾನೆ ಅಂತೀನಿ. ಅಲ್ಲ, ಈಕಿ ಬೇಕಿತ್ತ ಮನೇಲಿ ದೇವತೆ ಅಂತ ಹೆಂಡತಿ ಇದ್ರೂ ಈಕಿನ ಇಟ್ಕೊಂಡವನೇ ಅನ್ಸತ್ತೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಡಾಕ್ಟ್ರೇ? ಸಾಕಾಬೇಕಾ ಶಾಕ್? ಏನೂ ಯೋಚನೆ ಮಾಡ್ತಿಲ್ಲಾಗಿತ್ತು ಕಣ್ರಿ. ದುಡ್ಡಿದೆ ಅಂತ ಭಾರಿ ಮಾತಾಡ್ತಾ ಇದ್ದೀರಾ. ಎಂಥ ಅಪ್ಪ ಅಮ್ಮಂಗೆ ಎಂಥ 3rd ಕ್ಲಾಸ್ ಮಗ ಹುಟ್ಟಿದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇ ನನ್ನ ದೋಸ್ತ ಒಬ್ಬ ಇದ್ದಾನೆ, ಅವನು. ನೀವಲ್ಲ ಬಿಡಿ, ನೀವು ಬೆಸ್ಟ್ ಮನುಷ್ಯರು ಬಿಡಿ.
ಹಾಗೆ ಬನ್ನಿ ಮತ್ತೆ ದಾರಿಗೆ. ತುಂಬ ದೊಡ್ಡದಾಗಿ ಬಾಯಿ ತಿಳ್ಕೊಂಡು ಇದ್ಬಿಟ್ರೆ ಸೊಳ್ಳಿ ಬಂದು ಹೊಕ್ಕಿದಾತು, ಹುಷಾರು. ಆಮೇಲೆ ಅವಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮೊದಲು ನಿಮ್ಮ ಗಂಟ್ಲಲ್ಲಿ ಏನಾದರೂ ಕಿಚ್ಚಾಗಿದೆ ಅಂತ ನಾನು ಕುಯ್ಬೇಕಾಗುದು ಗಂಟ್ಲನ್ನ. ಅಲ್ಲ, ಇವ್ರು ತುಂಬ ಚೆನ್ನಾಗಿದ್ರು, ಆರೋಗ್ಯವಾಗಿದ್ರು ಅಂತಿದ್ದೀರಲ್ಲ, ಏನಾದರೂ ಕುಡಿದು ತಿಂದು ಏನಾದರೂ ಮಾಡಿದ್ರಾ? ಫುಡ್ ಪಾಯ್ಸನ್ ಏನಾದರೂ ಆಯ್ತಾ ಇವ್ರಿಗೆ? ಅದು ಟೆಸ್ಟ್ ಮಾಡಿರೋದಕ್ಕೆ ನಿಮ್ಮನ್ನು ಕರೆಸಿರೋದು, ನಿಮ್ಮ ಹಾಸ್ಪಿಟ್ಲಿಗೆ ಬಂದಿರೋದು. ಈಕೆ ಪ್ರೆಗ್ನೆಂಟ್ ಅಲ್ಲ ತಾನೇ? ಯೋ ಮನುಷ್ಯ, ಅಲ್ಲ ಏನಾಗಿದೆಯಪ್ಪ ನಿನಗೆ? ಹಾಂ, ಈಕಿಗೆ ಗಿದ್ರೆ ಮಾತ್ರ ಕೊಟ್ಬಿಟ್ಟು ಕರ್ಕೊಂಬಂದಿದ್ಯಾ? ಏನು ಕತೆ? ಯಾವಾಗಿಂದ ಪ್ರೆಗ್ನೆಂಟ್ ಅಲ್ಲ ತಾನೇ ಅಂತಿದ್ಯಲ್ಲಪ್ಪ? ಯಾಕಪ್ಪ ಪ್ರೆಗ್ನೆಂಟ್ ಆಗಬೇಕಿತ್ತ ಆಗಬಾರ್ದಿತ್ತ? ಈಕಿ ಪ್ರೆಗ್ನೆಂಟು ಅಂದರೆ ಅದನ್ನು ತೆಗೆಸ್ಬೇಕಿತ್ತು. ಓಯ್ಯ, ಓಹೋ, ಹಾಗಿದ್ರೆ ಈಕೆ ಈ ರೀತಿ ಮಲ್ಕೊಳೋದಕ್ಕೆ ನೀನೇ ಕಾರಣ ಅಂದಂಗಾಯ್ತು. ಈ ರೀತಿ ಮಲಗಿಸ್ಬಿಟ್ಟು ಕರ್ಕೊಂಬಂದಿದ್ಯಾ ಅಂದಂಗಾಯ್ತು. ಓಹೋ, ಏನಪ್ಪ ನಿನ್ನ ಹಕೀಕತ್ತು? ಈಕಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ನಿನಗೇನಯ್ಯ ತ್ರಾಸು? ಅವಳು ಗಂಡನಿಗಾಗಬೇಕು, ನಿನಗೆ ಯಾಕಪ್ಪ ತ್ರಾಸು? ನೀನೇ ಪ್ರೆಗ್ನೆಂಟ್ ಮಾಡಿರೋಂಗೆ ಆಡ್ತಾ ಇದೆಯಲ್ಲೋ. ನಾನು ಮಾಡಿದ್ದೀನಿ ಅಂತ ಈಕಿ ಅಂತಿದ್ದಾಳಲ್ಲಪ್ಪ. ನಾನು ಏನೂ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ. ಆವತ್ತು ನಿದ್ರಿಗಣ್ಣಲ್ಲಿ ಅದು ಏನು ಕುಡಿಸಿದ್ಲೋ ಏನು ಮಾಡಿದ್ಲೋ ಏನೂ ಗೊತ್ತಿಲ್ಲ. ಬೆಳಗಾಗಿ ಹೇಳೋದ್ರೊಳಗೆ ನಾವಿಬ್ಬರೂ ಬೆಡ್ ಮೇಲೆ ಮಲಗಿದ್ದೀವಿ. ಮರು ದಿವಸದಿಂದ ಈಕಿ ಪ್ರೆಗ್ನೆಂಟು ಅಂತಿದ್ದಾಳಪ್ಪ. ಅದಕ್ಕೆ ಇಲ್ಲಿ ಕರ್ಕೊಬಂದಿರೋದು. ಕಳ್ಳನ ಮಗ ಭಾರಿ ಚಾಲಾಕಿ ಇದ್ದಾನೆ. ಈಕೆನು ಚೆನ್ನಾಗಿ ಚಳ್ಳೆಹಣ್ಣು ತಿನ್ಸಿರೋಂಗಿದೆ. ಈಕಿ ಪ್ರೆಗ್ನೆಂಟೇ ಅಲ್ಲ. ಇರು ಮಗ, ನಿನಗೆ ಬೇರೆ ಹುಡುಗಿರ ಸವಾಸ ಬೇರೆ ಶುರುವಾಗಿದೆಯಾ? ಮಾಡ್ತೀನಿ ಇರು. ಈ ಕಡೆಗೆ ತಿರುಗಯ್ಯ, ಹೇಳ್ತೀನಿ ವಿಷಯ ಏನು ಅಂತ. ಶ್ರೀಕಾಂತಪ್ಪನವ್ರೆ, ಹೇಳಯ್ಯ ಡಾಕ್ಟ್ರಪ್ಪ ಮಾರಾಯ ಏನು ಅಂತ. ಟೆನ್ಷನ್ನೊಳಗೆ ನನಗೆ ಕೂದಲೆಲ್ಲ ಬೆಳ್ಳಗಾಗಿ ಹೋಗ್ತಾ ಇದೆ. ಶ್ರೀಕಾಂತಪ್ಪ, ತಲೆ ಕೂದಲೊಂದೇ ಬೆಳಗಾಯ್ತಲ್ಲ, ನಿನ್ನ ಗಡ್ಡ ಮೀಶಿನೇ ಬೆಳಗಾಗ್ಲಿಲ್ಲ. ನೀನು ಇದೇ ರೀತಿ ಟೆನ್ಷನ್ ಕೊಡ್ತಾ ಇದ್ರೆ ಗಡ್ಡ ಮೀಶಿನೂ ಬೆಳ್ಳಗಾಗೋದು ಗ್ಯಾರಂಟಿ. ಮೊದಲು ಬಾಯಿ ಮುಚ್ಕೊಳ್ಳಯ್ಯ, ಗಬ್ಬು ನಾರ್ತಾ ಇದೆ, ಕಂಡಲ್ಲಿ ಮೇಯ್ದಿರೋದು. ಈಕಿ ಕಾಲದಿಂದ ಎಲ್ಲರ ಹತ್ರ ಅನ್ಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲಪ್ಪ. ಎಂತೆಂಥವ್ರನ್ನೇ ಆಳಿದೀನಿ ನಾನು. ಈಗ ನೋಡಿದ್ರೆ ಈಗಿಂದ ಎಲ್ಲರೂ ನನ್ನನ್ನು ಆಳಂಗಾಗೋಯ್ತಲ್ಲಪ್ಪ. ಎಂಥ ಪರಿಸ್ಥಿತಿ ತಂದುಬಿಟ್ಟವಳೆ. ಥೂ, ನೋಡಯ್ಯ, ಈಕೆ ಗರ್ಭಿಣಿ ಕಣಯ್ಯ, ಪ್ರೆಗ್ನೆಂಟು. ಮಗು ತೆಗ್ಸೋಣ ಅಂದರೆ ನೀ ಯೋಚನೆ ಮಾಡೋದು ಬಿಡು ಕಣಯ್ಯ. ಅಲ್ಲ ಕಣಯ್ಯ, ಇನ್ನೊಂದು ಏನೋ 3 ತಿಂಗಳು ಕಳೆದಿ ಅಂದರೆ ಕೀ ಪೀ ಅಂತ ನಿನ್ನನ್ನು ಅಪ್ಪ ಮಾಡಿಬಿಡುತ್ತೆ ಕಣ ಇದು. ಇವಾಗೇನಾದರೂ ನೀ ತೆಗ್ಸೋಕೆ ಹೋಗ್ಬಿಟ್ರೆ ತಾಯಿಗೆ ಮಗುಗೆ ಇಬ್ಬರು ಪ್ರಾಣಕ್ಕೂ ಅಪಾಯ ಕಣಯ್ಯ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಈಗಿನ ಚೆನ್ನಾಗಿ ನೋಡಿಕೊಂಡು ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರು. ಆಮೇಲೆ ಏನಾದರೂ ಮಗು ತೆಗ್ಸೋ ಯೋಚನೆ ಏನಾದ್ರು ಮಾಡಿದಿ ಅಂದರೆ ನೀನು ಅಷ್ಟೇ. ಮತ್ತೆ ನೋಡು, ಈಕಿ ಏನೋ ಕುಡ್ದಿದ್ದೋ ತಿಂದಿದ್ದಾಳ, ಫುಡ್ ಪಾಯ್ಸನ್ ಏನೋ ಆಗಿದೆಯಾ, ಅಥವಾ ನೀನು ಗಿದ್ರಿ ಮಾತ್ರೆ ಏನಾದ್ರು ಹಾಕಿದ್ಯೋ ಏನು ನಂಗಂತೂ ಗೊತ್ತಿಲ್ಲ ಕಣಯ್ಯ. ಏನಾದ್ರು ಇದ್ದರೆ ಹೇಳಿಬಿಡು. ನೀನು ಇದ್ರಿ ಮಾತ್ರೆ ಹಾಕಿದೀಯಾ ಅಂದರೆ ಏನಾದರೂ ಒಂದು ಪಾಯಿಂಟ್ ಡೋಸೇಜ್ ಜಾಸ್ತಿ ಆಯಿತು ಅಂದರೆ ತಾಯಿ ಮಗು ಸ್ಪಾಟಲ್ಲೇ ಡೆಡ್ ಆಗಿ ಹೋಗ್ತಾರೆ ಕಣಯ್ಯ. ನೋಡು, ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಒಳಗಡೆ ಎಚ್ಚರ ಬರುತ್ತೆ. ಆಕಿನ ಚೆನ್ನಾಗಿ ಮನೆಗೆ ತೊಗೊಂಡು ಹೋಗ್ಬಿಟ್ಟು ಮಲಗಿಸು. ಆಮೇಲೆ ಎಚ್ಚರ ಬಂದಮೇಲೆ ನನಗೊಂದು ಕಾಲ್ ಮಾಡು, ನಾನು ಬಂದು ಮತ್ತೆ ಚೆಕಪ್ ಮಾಡ್ತೀನಿ, ಸರಿನಾ? ಈಕೆ ಪ್ರೆಗ್ನೆಂಟು, ಚೆನ್ನಾಗಿ ನೋಡ್ಕೊಳ್ಳೋ. ಯಾಲ ಕಣಯ್ಯ, ನಿನಗೇನು ಬರಬಾರ್ದು ರೋಗ ಬಂದಿತ್ತು ಅಂತೀನಿ. ಮನೇಲಿ ದೇವತೆ ಅಂತ ಹೆಂಡ್ತಿ ಇಟ್ಕೊಂಡು ಊರ್ ಮೇಯಕ್ಕೆ ಹೋಯ್ತೀಯಲ್ಲ. ಬುದ್ಧಿಗಿದ್ದಿ ಏನು ಇಲ್ವೇನೋ ನಿನಗೆ? ಅಯ್ಯೋ ಶಿವನೇ, ಹೇಳ್ದೆ ಈಕೆ ಹತ್ರ ತೆಗ್ಸೋಣ ಕಣೆ ಅಂತ. ಅಯ್ಯೋ, ಏನು ಗ್ರಹಚಾರ ಕೆಟ್ಟಿದೆಯೋ ಶಿವನೇ. ಅಲ್ಲ, ಗಂಗಾಳ ಸ್ನೇಹಿತ ಕತೆ ನಂದು ಆಗತ್ತಾ ಏನು? ಇವರಿಬ್ಬರ ಮಧ್ಯದಲ್ಲಿ ನಾನು ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆಯಲ್ಲಪ್ಪ. ಶ್ರೀಕಾಂತಪ್ಪ, ಚಿಂತೆ ಮಾಡು, ಸ್ವಲ್ಪ ಚಿಂತಿನ ತಲೆಗೆ ಹಚ್ಕೊ, ಅಷ್ಟಾದರೆ ಬುದ್ಧಿ ಬರುತ್ತೆ. ಅಲ್ಲ ಕಣಯ್ಯ, ಈಕಿನ ನಿನ್ನನ್ನು ಬುಗುರಿ ಆಡಿಸ್ದಂಗೆ ಆಡಿಸ್ಲಿ, ಸರಿ ಹೋಗುತ್ತೆ ಕಣಯ್ಯ.
ಈಗ ಕಟ್ಕೊಂಡವಳ್ಬೇಕಾ ಇಲ್ಲ ಇಟ್ಕೊಂಡವಳ್ಬೇಕಾ ಅಂತ ಆಗತ್ತೆ ನಿನ್ನ ಪರಿಸ್ಥಿತಿ. ಈಗೇನು ಪ್ರೆಗ್ನೆಂಟ್ ಅಲ್ಲ ಅಂತ ನನಗೆ ಗೊತ್ತುಂಟು, ನಿನಗೆ ಗೊತ್ತಿರಬೇಕಲ್ಲ. ಅಲ್ಲ, ಬಲೆ ಚತುರ ಇದೆಯಾ ಕಣಯ್ಯ. ಈಗೀಗ ನಿದ್ರೆ ಮಾತ್ರೆ ಹಾಕಿಬಿಟ್ಟು ಈಕಿ ಮಗುನ ತೆಗೆಸೋಣ ಅಂತ ಬಂದಿದೀಯಾ? ಏನೋ ಚೆನ್ನಾಗಿ ಆಡಿಸ್ತಾವಳೆ ಈಕಿ, ಅದಕ್ಕೋಸ್ಕರ ಇವನು ಮಗುನೇ ತೆಗೆಸ್ಬಿಟ್ರೆ ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಬಂದಿದ್ದ. ಇವನಿಗೆ ನಾನು ಟೆನ್ಷನ್ ಅಷ್ಟು ಕೊಡ್ತೀನಿ, ಬುದ್ಧಿ ಬರಲಿ. ಹಾಂ 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 ಹೆಂಗೆ ನಾವು ನಮಗೇ ಗೌರವ ಕೊಟ್ಟಿಲ್ಲ ಅಂದರೆ ಇನ್ನು ನಿಮ್ಮ ಜುಟ್ಟು ಬಿಡ್ತೀವ ನಾವು? ಹಂಗೇ ಹಿಡ್ಕೊಂಡು ಬಿಡ್ತೀವಿ. ಸ್ನೇಹಿತರೆ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಶ್ರೀಕಾಂತ್ ಸರ್ ಅವರ ಹೆಂಡತಿ ಗಂಗಾ ಮಾಡ್ತಿರುವ ಜೀವನ ಚೈತ್ರಕ್ಕೆ ಒಂದು ಪ್ರೋತ್ಸಾಹ ನಿಮ್ದಿರಲಿ. ನೋಡಿ ಶ್ರೀಕಾಂತ್ ಅವರೇ, ನೀವು ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಕಣ್ರಿ. ಅಲ್ಲ, ಎಲ್ಲರೂ ತಂದೆ ಆಗ್ತಾ ಇದ್ದೀನಿ ಅಂತ ಖುಷಿ ಪಡ್ತಾರೆ, ನೀವು ನೋಡಿದ್ರೆ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಲ್ಲ. ಖುಷಿ ಪಡಿ ಶ್ರೀಕಾಂತ್ ಅವರೇ. ಗುಡ್ ಲಕ್, ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ಇನ್ನು 3 ತಿಂಗಳ ಒಳಗಡೆ ನಿಮ್ಮ ಕೈಗೆ ಕೆಯ್ಯ ಅಂತ ಹೆಣ್ಮಗು ಅಥವಾ ಗಂಡು ಮಗು ಬರುತ್ತೆ ಕಣ್ರಿ. ಚೆನ್ನಾಗಿ ನೋಡ್ಕೊಳ್ಳಿ ಈಕಿನ, ಸರಿನಾ? ನಿಮ್ಮ ಅಮ್ಮನ ಹತ್ರ ಏನಾದರೂ ಹೇಳಬೇಕಾ ಈ ವಿಷಯ? ನೀವೇ ಹೇಳ್ತೀರಾ? ಇನ್ನೊಂದು ಸೊಸೆಗೆ ಮೊಮ್ಮಗುಗೆ ಅಜ್ಜಿ ಆಗ್ತಾ ಇದ್ದೀರಾ ಗಿರ್ಜಕ್ಕನವರೇ ಅಂತ ನಾನೇನಾದರೂ ಹೇಳಿಬಿಡ್ಲಾ? ಬಡ್ಡಿ ಮಗ ಸಿಕ್ಕಿದ್ದೆ ಚಾನ್ಸು ಅಂತ ನನ್ನ ಕಾಲು ಎಳಿತಾವನೆ. ಇವನು ಗ್ರಹಚಾರ ಬಿಡಿಸ್ಬೇಕು. ಹೇಳ್ಬೋದು, ಖಂಡಿತವಾಗ್ಲೂ ಹೇಳ್ಬೋದು. ನೀವು ಹೇಳಿದ್ರೆ 5 ರೂಪಾಯಿನೂ ಸಿಗಲ್ಲ, ಹೇಳದೆ ಹೋದರೆ 50 ಲಕ್ಷ ಸಿಗತ್ತೆ. ಯಾವುದು ಬೇಕು ಅಂತ ವಿಚಾರ ಮಾಡಿಬಿಟ್ಟು ಕಾಲ್ ಮಾಡಿ, ಓಕೆನಾ? ಬಾಯ್. ಬಡ್ಡಿ ಮಗ ದುಡ್ಡಿದೆ ಅಂತ ದುರಹಂಕಾರ. ಇರು ಹೇಳಿದ್ರು ಒಂದೇ, ಹೇಳದೆ ಹೋದ್ರು ಒಂದೇ. ಈಗೇನು ಪ್ರೆಗ್ನೆಂಟಾ? ಅಯ್ಯೋ, ನೀನು ಇದೆಯಾ ಕಣ ದೊಡ್ಡ ಕಮಾಂಡು. ಅನುಭವಿಸಿ 3 ತಿಂಗಳ ಟೆನ್ಷನ್ನಲ್ಲಿ. ಈಗಿನೂ ಆಡಿಸ್ತಾಳೆ, ನೀನು ಆಡು. ಓಕೆ ಬಾಯ್ ಸ್ನೇಹಿತರೆ. ನೀವು ಹೇಳಕ್ಕೆ ಹೋಗ್ಬೇಡಿ ಈತನಿಗೆ. ಭಾರಿ ಚಾಣಾಕ್ಷ ಅವನೇ, ಅವಂಗೆ ಸರಿಯಾಗಿ ಬುದ್ಧಿ ಕಲಿಸೋಣ ನಾವು ನೀವು ಸೇರ್ರಿ, ಓಕೆನಾ? ಬಾಯ್. ಮಾತ್ರ ಬಿಡೋಕೆ ಹೋಗಬೇಡಿ. ನೋಡಿ ಶ್ರೀಕಾಂತಪ್ಪ, ಮತ್ತೇನಾದರೂ ಈ ರೀತಿ ನಿದ್ರೆ ಮಾತ್ರೆ ಕೊಟ್ಟು ಆಕಿನ ಸಾಯಿಸೋ ವಿಚಾರ ಮಾತ್ರ ಮಾಡೋಕೆ ಹೋಗ್ಬೇಡ, ಸರಿನಾ? ಈ ವಿಷಯ ನನ್ನ ಹತ್ರ ತಗೊಬಂದಿದ್ಯಾ, ಓಕೆ, ನಾನು ಬಚಾವ್ ಮಾಡಿಬಿಡ್ತೀನಿ. ಇನ್ನು ಬೇರೆ ಯಾರಾದರೂ ಡಾಕ್ಟರ್ ಹತ್ರ ನೀನು ಕರ್ಕೊಂಡು ಓದಿಯಾ ಅಂದರೆ ನಿನ್ನನ್ನು ಜೈಲಿಗಂತೂ ಹಾಕ್ತಾರೆ ಕಣೇನೋ. ನಿನ್ನ ದುಡ್ಡು, ಸ್ಟೇಟಸ್ಸು, ಅಂತಸ್ತು ಯಾರೂ ನೋಡೋದಿಲ್ಲ. ಈ ವಿಷಯ ಏನಾದರೂ ಮೀಡಿಯಾದವ್ರಿಗೆ ಗೊತ್ತಾಗ್ತು ಅಂದರೆ ನಿಮ್ದು ಎಲ್ಲ ತೊಳೆದೋಗತ್ತೆ ಕಣೋ. ಸಮುದ್ರ ತೀರದಲ್ಲಿ ತಗೊಂಡೋಗಿ ಎಳ್ಳು ನೀರು ಬಿಡಬೇಕಾಗತ್ತೆ. ಹುಷಾರು, ಬೇಗ ತಗೊಂಡೋಗು. ನಿಮ್ಮ ಅಮ್ಮ BP ಚೆಕಪ್ಗೆ ಬರ್ತೀನಿ ಅಂತ ಫೋನ್ ಮಾಡಿದ್ದಾಳೆ. ನೀನು ಇಲ್ಲೇ ಇದೆಯಾ ಅಂದರೆ ನಿಮ್ಮ ಅಮ್ಮಂಗೂ ನಿನ್ನ ರಾಸಲೀಲೆಗಳ ದರ್ಶನ ಆಗತ್ತೆ ಕಣಪ್ಪ. ಸುಮ್ಮನೆ ತೆಪ್ಪಗೆ ಹೋಗ್ಬಿಡು. ಇಲ್ಲ ಅಂದರೆ ಇಲ್ಲೇ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ ಅಂದರೆ ನಿಮ್ಮ ಅಮ್ಮ ಬಂದು ನಿನಗೆ ಸರಿಯಾಗಿ ಮಾಡ್ತಾಳೆ. ಸರಿ ಆಯ್ತು, ತಗೊಂಡೋಗ್ತೀನಿ. ಅಮ್ಮನ ಹತ್ರ ಏನು ಹೇಳೋದು ಬೇಡ. ಹೀಗೆ ಬಾ ಸರಿಯಾಗಿ ದಾರಿಗೆ. ನಮ್ಮ ಹತ್ರನೇ ಬಾಲ ಬಿಚ್ಚಕ್ಕೆ ಬರ್ತಾರೆ. ನಮ್ಮ ವಯಸ್ಸೇನು, ನಿಮ್ಮ ವಯಸ್ಸೇನು? ವಯಸ್ಸಿಗೊಂದು ಮರ್ಯಾದೆ ಬೇಡವೆ? ನಿಮ್ಮ ಆಸ್ತಿಕ್ಕಿಂತ ಜಾಸ್ತಿ ನಮ್ಗೆ ಅನುಭವ ಆಗಿದೆ. ಎಲ್ಲ ಅನುಭವ ಆಗಿದೆ ಜೀವನದಲ್ಲಿ. ನಿಂತರ ಇನ್ನೆಲ್ಲೂ ಅಲ್ಲೋಪ. ಬಡ್ಡಿ ಮಗ ನನ್ನ ಬುಡಕ್ಕೇ ಬರ್ತಾನೆ. ಹೋಗು, ನಿನ್ನ ಕಾಲ ನಡೀತಿದೆ, ಆಮೇಲೆ ನನ್ನ ಕಾಲ ಬರುತ್ತೆ, ನೋಡ್ತೀನಿ ಆವಾಗ. ಈ ಕಡೆ ತಿರ್ಗಯ್ಯ ಶ್ರೀಕಾಂತಪ್ಪ. ಹೇಳಯ್ಯ ದೊಡ್ಡ ಮನುಷ್ಯ. ತೆಪ್ಪಗೆ ಬಾಯಿ ಮುಚ್ಕೊಂಡು ಈ ಹೆಣನ ಬೀದಿ ತಗೊಂಡೋಗಿ ಹಾಕ್ತೀಯೋ, ಇಲ್ಲ ಎಲ್ಲಿಂದ ತಗೊಬಂದಿಯೋ ಅಲ್ಲಿ ಎತ್ತಾಕ್ತೀಯೋ, ಇಲ್ಲ ಅಂದರೆ ಈಕೀಗೆ ದಾತ್ರು ಅಂತಿದ್ರೆ ಅಪ್ಪನೋ ಅಮ್ಮನೋ ಕಟ್ಕೊಂಡು ಗಂಡನೋ ಇಲ್ಲ ಇಟ್ಕೊಂಡು ಮಿಂಡನೋ ಅಂದರೆ ನೀನೇ ಅದೇ ಬಿಡು. ಯಾರ್ಯಾರು ಇದ್ದರೆ ತಗೊಂಡೋಗಿ ದಬಾಕು ಬೆಡ್ ಮೇಲೆ. ನಾಳೆ ಬೆಳಿಗ್ಗೆ ಒಳಗಡೆ ನಿದ್ರಿ ಎಚ್ಚರ ಆದರೆ ಅವಳ ಪಾಡಿಗೆ ಅವಳಿಗೆ ಕೆಲಸ ಮಾಡ್ಕೊತಾಳೆ. ಹಿಂಗೆ ಮಲ್ಕೊಂಡು ಒಳದ್ಲು ಅಂದರೆ ಅವಳನ್ನ ತಗೊಂಡೋಗಿ ಸ್ಮಶಾನದಲ್ಲಿ ಸುಡ್ತೀಯೋ ಇಲ್ಲ ಉಳ್ತೀಯೋ ನಿನಗೆ ಬಿಟ್ಟಿದ್ದು. ಬಡ್ಡಿ ಮಗ ಹೆಂಗೆ ಮಾತಾಡ್ತಾವನೆ. ಅಯ್ಯೋ ಚಿನ್ನ, ಕ್ಷಮಿಸ್ಬೇಡೆ. ಅಯ್ಯ ಎಂಥ ಕತೆ ತಂದುಬಿಟ್ನಲ್ಲ ನಿನ್ನ. ಇವನು ನೋಡಿದ್ರೆ ಸಿಕ್ಕಿದ್ದೆ ಚಾನ್ಸು ಅಂತ ಒಳ್ಳೆ ಕುಯ್ತಾವನೆ.
ಇನ್ನೊಂದು ಸಾಯ್ಸಕ್ಕ ನೋಡ್ತೀನಿ. ನಿನ್ನ ವಿಷಯ ತಿಳಿಬೇಕಿತ್ತು, ಮಾಡಿದ್ದೀನಿ, ಕ್ಷಮಿಸೆ. ನೀನು ಪ್ರೆಗ್ನೆಂಟು ಅಂತ ನಾಟಕ ಆಡ್ತಿದೀಯಾ ಅಂತ ಅಂದ್ಕೊಂಡೆ. ನೋಡಿದ್ರೆ ಇದೇ ನಿಜ ಆಗೋಯ್ತಲ್ಲ, ಏನು ಕತೆನಪ್ಪ. ಅಲ್ಲ, ಈ ಅಪ್ಪಂಗೆ ನರ್ಸ್ ಹತ್ರ ಯಾರ ಹತ್ರನೋ ಕಾರ್ ಮೇಲೆ ಆಂಬುಲೆನ್ಸನ್ ಮೇಲೆನೋ ಹಾಕಕ್ಕೇನಾಗಿತ್ತು, ನಾನೇ ಎತ್ಕೊಂಡು ಹೋಗು ಅಂತ ಹೇಳ್ತಾವನೆ. ಮತ್ತೇನಾದರೂ ಯಾರನ್ನಾರು ಕಳಿಸಯ್ಯ ಹೆಲ್ಪ್ಗೆ ಅಂತಂದರೆ ಮತ್ತೆ ಕುಯ್ಯೋಕ್ಕೆ ಶುರು ಮಾಡ್ತಾನೆ. ಬೇಡ ಬಿಡಿ, ನಾನೇ ಎತ್ತಾಕೊಂಡು ಹೋಗ್ತೀನಿ. ಯಜಮಾನ್ರೆ, ಇದೇನಿದು? ಜಯಮಾಲ ಮೇಡಮ್ ಅವ್ರು ಈ ರೀತಿ ಮಲ್ಕೊಂಡ್ಬಿಟ್ಟವ್ರೆ, ಏನಾಯ್ತು? ಅಯ್ಯೋ ಶಿವನೇ, ಇವ್ರಿಗೇನಾಯ್ತು? ಮನೆಯಿಂದ ಹೋಗ್ಬೇಕಿದ್ರೆ ಗಟ್ಟಿ ಮುಟ್ಟಾಗಿದ್ರು, ಚೆನ್ನಾಗಿ ಹೋಗಿದ್ದಾರೆ ನಗ್ನಗ್ತಾ. ಹೋಗ್ಬಿರ್ತೀನಿ ಬಾ ಲಿಂಗವ್ವ, ಮಗುನ್ ನೋಡ್ಕ ಅಂತ ಕೂಗ್ಬಿಟ್ಟು ಹೋಗಿದ್ದಾರೆ. ಏನಂದೆ ಲಿಂಗವ್ವ? ಮಗುವನ್ನ? ಯಾವ ಮಗು? ಮಗು ಅಂದಂಗೆ ಕೇಳಿಸ್ತೆ. ಮಗು ಅಲ್ಲ ಯಜಮಾನ್ರೆ, ಮನೆ ಮನೆ. ನಿಮಗೆ ಮಗು ಅಂದಂಗೆ ಕೇಳಿಸ್ತೆ. ನಮ್ಮ ಮಗು ಅಲ್ಲ. ಮನೇನ ಚೆನ್ನಾಗಿ ನೋಡ್ಕೊಳವ, ಮನೆ ಕೆಲಸ ಎಲ್ಲ ಮಾಡಿಬಿಟ್ಟಿರು, ನಾನು ಸಾಯಂಕಾಲ ಬರ್ತೀನಿ ಅಂತ ಹೇಳೋಗಿದ್ರು ಅಂತ ಹೇಳ್ಬೇಕು ಅಂತ ಬಂದೆ. ಮಗು ಅಂದಂಗೆ ಕೇತೆ. ಮಗು ನಮ್ಮ ಮನೇಲಿದೆ, ನನ್ನ ಮಗು. ಜಯಮಲ ಮೇಡಮ್ಗೆ ಎಲ್ಲಿ ಮಗು ಇದೆ? ಇನ್ಮೇಲೆ ಆಗ್ಬೇಕಷ್ಟೇನೆ. ಅಯ್ಯೋ ನಿಂಗವ್ವ, ನಿಮಿಷಿಗೊಂದು ಮಾತಾಡ್ತೀಯ ಕಣವ. ಏನು ಮಾಡೋದು, ಹೊಟ್ಟೆಲಿರೋ ಸತ್ಯ ಅವಾಗ ಅವಾಗ ಹೊರಗೆ ಬರ್ತಾ ಇರತ್ತೆ. ಏನು ಮಾಡೋಕ್ಕಾಯ್ತದೆ? ಈ ಜಯಮಲಮ್ಮಂಗೆ ಏನಾಯ್ತೋ? ಇವಳು ಸೇವೆ ಮಾಡೋದಕ್ಕೆ ನಾನು ರೆಡಿ ಆಗಬೇಕಾ? ಏನಾಯ್ತೋ ಕತೆ ಈಕಿದು ಮಾಡಿ. ಪಾಪಕ್ಕೇನೋ ಆಗಿರತ್ತೆ ಬಿಡಿ. ಪಾಪಿ ಚಿರಾಯಿ, ಈ ಮುಂಡೆವಕ್ಕೆ ಏನಾಯ್ತದೆ? ಗಟ್ಟು ಮುಟ್ಟ ಕಲ್ಗುಂಡಂಗೆ ಇರ್ತವೆ. ಎಲ್ಲೋ ಕುಡ್ದಿರೋದು ಜಾಸ್ತಿ ಆಗಿ ಬರಬೇಕು, ಹಾಗೆ ಬಿದ್ಕೊಂಡವಳೆ. ಇನ್ನು ಆ ಕಕ್ಕ ತೊಳೆಯೋದಕ್ಕೆ ನಾನೇ ಬರ್ಬೇಕಲ್ಲಪ್ಪ. ಯಾಕಾದರೂ ಕುಡ್ಕೊಂಡು ಮನೆಗೆ ಬರ್ತಾರೆ, ಎಲ್ಲೋ ಬೀದಿಲಿ ಬಿದ್ದರೆ ಅಲ್ಲ, ನನಗೆ ವಾಮಿಟ್ ಆದರೂ ತೊಳೆಯೋದು ತಪ್ಪಿಸ್ತಿತ್ತು. ಏನು ಮಾಡೋದು, ಇವ್ರು ಋಣದಾಗಿದ್ದೀನಿ. ಏನ್ರಿ ಯಜಮಾನ್ರೆ, ಇವ್ರು ಹೆಂಗೆ ಹಿಂಗೆ ಈ ರೀತಿ ಬಿದ್ಕೊಂಡವ್ರೆ? ಏನಾದರೂ ಒಂದು 90 ಹೊಡೆದಿರೋದು ಜಾಸ್ತಿ ಆಗಿದೆಯಾ? ನಿಜ ಹೇಳ್ಬೇಡಿ, ನಾವೇ ತಾನೇ ಇವ್ರನ್ನ ಕ್ಲೀನ್ ಮಾಡೋದು. ಲಿಂಗವ್ವ, ಏನೇ ಹೇಳ್ತಿದ್ದೀಯಾ? ನಿಂಗೆ ಇವತ್ತೇನಾದರೂ ತಲೆ ಕೆಟ್ಟ ಕೆರೆ ಹಿಡ್ದಿದ್ಯಾ? ಏನು ಕತೆ? ಯಾವತ್ತಾದರೂ ಜಯಮಾಲ ಅವ್ರು ಕುಡಿತಾರೇನೆ? ಓ, ಶ್ರೀಕಾಂತ್ ಅಪ್ಪಂಗೆ ಈ ವಿಷಯನೂ ಗೊತ್ತಿಲ್ವೇ? ಇವ್ರು ಕುಡಿತಾರ? ಅದೇನೋ ಪಬ್ನಾಗೆ ಡ್ಯಾನ್ಸ್ ಮಾಡ್ತಾರಲ್ಲಪ್ಪ, ಅದ್ರ ಬೆಳಗ್ಗೆ ಮೂಟನೂ ಇರ್ತಾರೆ ಈ ಅಮ್ಮ. ಓಹೋ, ಶ್ರೀಕಾಂತ್ ಅಪ್ಪನವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯನೂ ಭಾಳ ಇದೆಯಾ ಅಂದಂಗಾಯ್ತು. ಎಲ್ಲ ಜಯಮಲಮ್ಮ, ನೀ ನಿಜವಾಗ್ಲೂ 4 ಥರ ಹಾವೇ ಕಣಮ್ಮ. ಯಾವ ಕಡೆಯಿಂದ ಬಂದು ಕಚ್ತೀಯೋ ದೇವರಿಗೆ ಗೊತ್ತು. ಅಯ್ಯೋ ಜಯಮಲಮ್ಮ, ನೀನು 90 ಹೊಡಿತೀಯ, ಪಬ್ನೊಳಗೆ ಹೋಗಿ ಡ್ಯಾನ್ಸ್ ಮಾಡ್ತೀಯ ಅಂತ ಈ ಅಪ್ಪಂಗೆ ಗೊತ್ತಿಲ್ಲ ಅನ್ನಂಗಾಯ್ತು. ಅದು ಏನು ಪ್ರೀತಿ ಮಾಡ್ತಾನೋ ಈ ಅಪ್ಪ. ದೊಡ್ಡ ಮನೆಯವ್ರ ವಿಷಯ ನಮಗೆ ಹಾಕಬೇಕು. ಶ್ರೀಕಾಂತ್ ಅಪ್ಪನವ್ರೆ, ಓ ಯಜಮಾನ್ರೆ, ಆ ಕಡೆ ಸೋಫಾ ಮೇಲೆ ಮಲಗಿಸಿ ಎಷ್ಟೊತ್ತು ಅಂತ ಎತ್ಕೊಳ್ತೀರಾ? ಭಾಳ ಹೂನಂಗಿದಾವ್ರಾ? ಎತ್ಕೊಳಕ್ಕೆ ಚೆನ್ನಾಗಾಯ್ತದ? ಎತ್ಕೊಳ್ಳಿ. ಇವ್ರಿಗೆ ಏನಾಯ್ತು ಅಂತ ಹೇಳ್ತೀರಾ, ಇಲ್ಲ ನಾನೇ ಬಾಯಿ ಮುಚ್ಕೊಂಡು ಅಡುಗೆ ಮನೆಗೆ ಹೋಗ್ಲೋ? ಸೋಫಾ ಮೇಲೆ ಏನು ಮಲಗಿಸಲ್ಲ, ಬೆಡ್ ಮೇಲೆ ತೊಗೊಂಡೋಗಿ ಮಲಗಿಸ್ತೀನಿ. ಆಕೆಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಲಗಿಸವ್ರೆ ಡಾಕ್ಟ್ರು. ಓ, ಈಗೀಗೇನು ಬರಬಾರ್ದು ರೋಗ ಬಂದುಬಿಟ್ಟಿದ್ಯಾ? ಏನು ಕತೆನಪ್ಪ? ಅಲ್ಲ, ಡಾಕ್ಟ್ರ್ ಟ್ರೀಟ್ಮೆಂಟ್ ಕೊಡಿದ ಮೇಲೆ ಈ ರೀತಿ ಹೆಣ ಬಿದ್ದಂಗೆ ಬೀಳ್ತಾರೆ. ಓಡಾಡ್ಕೊಂಡು ಜಿಂಕಿ ಮರಿ ಥರ ಜಿಗಿಬೇಕು ತಾನೆ. ಈ ಅಮ್ಮ ನೋಡಿದ್ರೆ ಒಳ್ಳೆ ಹೆಣ ಥರ ಬಿದ್ದವಳೆ. ಸರಿ ಆಯಿತು, ಬೆಡ್ ಮೇಲೆ ತಗೊಂಡೋಗಿ ಮಲಗಿಸಿ. ನಿಮ್ಗೇನಾದರೂ ಖಾನ ಪೀನ ಏನಾದರೂ ಬೇಕಿದ್ರೆ ಹೇಳ್ರಿ, ಮಾಡಿಕೊಡ್ತೀನಿ. ಈ ಅಮ್ಮಂಗೂ ಖಾನ ಪೀನ ಕೊಡ್ಬೇಕಂತ ಏನು ಅಣ್ಣವ್ರೆ ಡಾಕ್ಟ್ರು? ಬೆಳಿಗ್ಗೆವರೆಗೂ ಏನು ಕೊಡಬೇಡಿ. ಬೆಳಿಗ್ಗೆ ಅವರೇ ಎದ್ದುಬಿಟ್ಟು ಎಲ್ಲಾನು ತಿಂತಾರೆ. ಅವ್ರಿಗೆ ಏನು ಬೇಕೋ ಅದನ್ನು ತಿಂತಾರೆ. ಅವ್ರಿಗೆ ಸ್ವಲ್ಪ ಅಜೀರ್ಣ ಆಗಿದೆ, ಇವತ್ತು ಉಪವಾಸ ಇರಲಿ ಅಂತ ಹೇಳೋರೆ. ನಾನು ಬೆಡ್ ಮೇಲೆ ತೊಗೊಂಡೋಗಿ ಮಲಗಿಸ್ಬಿಟ್ಟು ಬರ್ತೀನಿ. ನಂಗೆ ಸ್ವಲ್ಪ ಖಾನ ಪೀನ ಎಲ್ಲ ಮಾಡವ್ವ, ಅದು ಏನು ದಬಾಕಿದೀಯಾ ಅಂತ ಕೊಡು. ನಿನ್ನ ಹಣಿ ಬರ ಅನುಭವಿಸು, ಯಾರಿಗುಂಟು ಯಾರಿಗಿಲ್ಲ. ಏನಾರು ಅಂದ್ಯಾ ಲಿಂಗವ್ವ? ಏನಿಲ್ಲ ಬಿಡಿ, ನಮ್ಮದೇ ಕಷ್ಟ ಸುಖ. ಸರಿ ಆಯ್ತು ಬಿಡು. ನಮ್ಮ ಹೆಣನ ಹೊತ್ಕೊಂಡು ಹೋಗ್ಬಿಟ್ರು. ಜಯಮಲ ಮೇಡಮ್ ಅವರು ಎಲ್ಲ ನಿನ್ನೆ ರಾತ್ರಿ ಪಬ್ಗೆ ಹೋಗಿದ್ರು, ಕುಡ್ದಿದ್ದು ಜಾಸ್ತಿ ಆಗಿಬಿಟ್ಟು, ತಿಂದಿದ್ದೇನೋ ಜಾಸ್ತಿ ಆಗಿಬಿಟ್ಟು ಮಲ್ಕೊಂಡವ್ರೆ. ಮಲ್ಕೊಳ್ಳಿ,
ಒಂದು ದಿವಸ ನೆಮ್ಮದಿಯಾಗಾದ್ರೂ ಮಲ್ಕೊಳ್ಳಿ, ಕಂಡವ್ರಿಗಾದ್ರೂ ನೆಮ್ಮದಿ ಸಿಗತ್ತೆ. ನಮ್ಮಂಥವ್ರಿಗೆ ಮಾತ್ರ ಆರಾಮಾಗಿ ಮಲ್ಕೋಬೋದು. ಅಲ್ಲ, ಈ ಶ್ರೀಕಾಂತಪ್ಪ ಬಂದಿರೋದು ಏನಾದರೂ ಗಂಗಾ ಮೇಡಮ್ಗೆ ಹೇಳಿಬಿಡ್ಲ, ಏನು ಕತೆ? ಹೇಳೋದು ಒಳ್ಳೇದೇನೋ ಅನಿಸ್ತಾ ಇದೆ. ಪಾಪ ಹಾಯಮ್ಮ ನೋಡಿದ್ರೆ ಗಂಡನೇ ದೇವರು ಅಂತ ಪೂಜೆ ಮಾಡ್ತಾವಳೆ. ಗಂಡನ ಸರಿ ದಾರಿಗೆ ತರ್ತೀನಿ ಅಂತವಳೆ. ಈ ಅಪ್ಪ ನೋಡಿದ್ರೆ ಈ ಅಮ್ಮನ ದಾರಿ ಹಿಡ್ದವನೆ. ಈ ಅಮ್ಮನೋ ಅಯ್ಯೋ, ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ ಅನ್ನೋ ಥರ ಆಡದೆ ಹೋದರೆ ಸಾಕು. ಈ ಅಪ್ಪಂಗಾರು ಸಿಗ್ತಾಳ? ಇಲ್ಲ, ಇವಳು ದಿನ ಒಬ್ಬೊಬ್ಬನ ಜೊತೆ ಹೋಗೋಳು. ಕಟ್ಕೊಂಡು ಗಂಡ ಅಲ್ಲಿ ಇದಾವನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಅಪ್ಪ ಅಮ್ಮನ ಸೇವೆ ಮಾಡ್ಕೊಂಡು ಇವಳನ್ನಂತೂ ದಾರಿಗೆ ತರುವುದಕ್ಕಾಗೋದಿಲ್ಲ ಅಂದ್ಬಿಟ್ಟು ಈ ಅಮ್ಮನೋ ಎಲ್ರಿಗೂ ಚಳ್ಳೆ ಹಣ್ಣಿಸಿ ತಿನ್ನಿಸ್ತಾ ಅವಳೆ. ಅಲ್ಲ, ಈ ಶ್ರೀಕಾಂತಪ್ಪನಿಗೂ ಮಗು ಇದೆ ಅಂತ ಗೊತ್ತಿಲ್ಲ, ಗಂಡ ಇದ್ದಾನೆ ಅಂತ ಗೊತ್ತಿಲ್ಲ, ಮದುವೆ ಆಗಿದೆಯಂತ ಆಮೇಲೆ ಗೊತ್ತಾಗೋದಾಯ್ತು. ಇವಳು ಪಬ್ಬಿಗೆ ಹೋಗ್ತಾಳೆ, ಬಾರ್ಗೆ ಹೋಗ್ತಾಳೆ, ಒಂದು 90 ಹೊಡಿತಾಳೆ ಅಂತಲೇ ಈ ಯಪ್ಪಂಗೆ ಗೊತ್ತಿಲ್ಲ. ಅದು ಏನು ಪ್ರೀತಿ ಮಾಡ್ತಾರ ನಾನಂತೂ ಕಾಣಿಯಪ್ಪ. ಪ್ರೀತಿ ಕುರುಡು ಅನ್ನೋದು ಇದಕ್ಕೆ ಇರಬೇಕು ಕಣವ. ನಮಗೆ ಆಗಬೇಕು ಅಲ್ಲ. ಪ್ರೀತಿ ಮಾಡಿ ಜೀವನ ಪರ್ಯಂತ ಹಾಳಾಗೋಕ್ಕಿಂತ ಪ್ರೀತಿ ಮಾಡದೆ ಬಾಯಿ ಮುಚ್ಕೊಂಡು ತೆಪ್ಪಗಿರೋದು ಬೆಸ್ಟಪ್ಪ. ಈ ಕಾಲದ ಹೆಣ್ಮಕ್ಳಿಗೆ ಅದೇ ಬೇಕು. ಬೈಕ್ ಮೇಲೆ ಬುರ್ರ ಅಂತ ಒತ್ಕೊಂಡು ಹೋಗೋರೇ ಬೇಕು. ನಮ್ಗೆ ಐಲು ಪೈಲು ಮಾಡಿಬಿಟ್ಟು ಸ್ಟೈಲ್ ಮಾಡಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರ್ಸ್ಕೊಂಡು ಬೈಕ್ ಮೇಲೆ ಜುಯ್ ಅಂತ ಓಡಾಡ್ಕೊಂಡು ಹೋಗಿರೋ ಪೊರಗಳನ್ನು ಕಟ್ಕೊಂಡು ಹೋಗ್ತಾರೆ ಇವರು. ಆಮೇಲೆ ಏನೇನು ಚಟ ಕಲಿತಾರೋ, ಸಿಗರೇಟ್ ಸೇರ್ತಾರೆ, ಪಬ್ಗೆ ಹೋಗ್ತಾರೆ, ಬಾರ್ಗೆ ಹೋಗ್ತಾರೆ, 90 ಹೊಡಿತಾರೆ. ಅಲ್ಲ, ಬರಬಾರ್ದು ರೋಗಗಳನ್ನ ಆಮೇಲೆ ಬರ್ಸ್ಕೊಂಡು ಈ ಅಪ್ಪ ಅಮ್ಮನ ಕಾಲು ಬುಡಕ್ಕೆ ಬಂದು ಬೀಳ್ತವೆ. ಇವಕ್ಕೆ ಹೇಳೋದು ಭಾಷೆ ಗೊತ್ತಾಗಬೇಕಲ್ಲ. ಕಾಲೇಜು ಅಂತಾರೆ ಇವರು. ಕಾಲೇಜಿಗೆ ಹೋಗ್ರೆ ತೆಪ್ಪಗೆ ಮನೇಲಿ ಇರೋರು ಇದನ್ನೆಲ್ಲ ಕಲಿದ್ಯಾರು ಇರ್ತಾರೆ. ಕಾಲೇಜಿಗೆ ಹೋಗೋರು ಎಲ್ಲಿ ಒಂದು 50% ಜನ ಇದೇ ರೀತಿಯಾಗಿ ಹಾಳಾಗಿ ಹೋಗೋರೆ ಜಾಸ್ತಿ ಕಣಪ್ಪ ಈ ಪ್ರಪಂಚದಾಗೆ. ನ್ಯೂ ಮಾಡ್ರನ್ ನ್ಯೂ ಜನ್ರೇಷನ್ ಅಂತ ನಮ್ಮಂಥವ್ರು ತಲೆ ತಿಂತಾರೆ ಬಿಟ್ಟರೆ ಇವ್ರೇನು ಬುದ್ಧಿ ಕಲಿತಾರ? ಅಲ್ಲ, ಇವರು ಚೆನ್ನಾಗಿ ಓದಲಿ ಅಂತ ಅಪ್ಪ ಅಮ್ಮ ಕಾಲೇಜಿಗೆ ಕಳಿಸಿದ್ರೆ ಇವರು ಪಬ್ಬು ಬಾರು ಸಿಗರೇಟು ಅಲ್ಲೆಲ್ಲ ಲಾಲ್ಬಾಗ್ ಅಂತ ಕಬ್ಬನ್ ಪಾರ್ಕ್ ಅಂತ ಕೈ ಹಿಡ್ಕೊಂಡು ಕಿಕ್ಕಿ ಅಂತ ನಗೋದು. ಅಯ್ಯ, ಏನು ಹೇಳೋದು? ಈ ಅಪ್ಪಂಗೆ ಬುದ್ಧಿ ಆಯ್ತಾ? ಮನೇಲಿ ದೇವತೆ ಅಂತ ಹೆಂಡತಿ ಇಟ್ಕೊಂಡು ಈ ರೀತಿ ಮಾಡ್ತಾವನಲ್ಲಪ್ಪ. ಯಾಕೆ ನಮಗೂ ಸ್ವಲ್ಪ ನೆಗಡಿ ಆಗಿಬಿಡಕತ್ತದಲ್ಲಪ್ಪ. ಇರಿ, ಗಂಗಾ ಮೇಡಮ್ಗೆ ಯಾವುದು ಈ ವಿಚಾರ ಹೇಳಿಬಿಡೋದು ಬೆಸ್ಟು. ಆ ದೇವತೆ ಅಂತ ಅವಳು ಸವಾಸ ಮಾಡಿದ್ರೆ ಪುಣ್ಯನಾರು ಬರ್ತದೆ. ಈ ಯಮ್ಮನಂತ ಸವಾಸ ಮಾಡಿಬಿಟ್ರೆ ಯಮ್ಮನ ಪಾಶಕ್ಕೆ ಹೋಗಿರುವಾಗ ನಮಗೆ ನರ್ಕನೇ ತೋರಿಸ್ತಾನೆ ಯಮ್ಮ. ಅಮ್ಮ ಭಾಳ ನೆಗಡಿ ಆಗಕತ್ತಿದ್ದಲ್ಲಪ್ಪ. ಏನು ವಾತಾವರಣ ಇರಬೇಕು. ಈ ವಾತಾವರಣ ಅನ್ನೋದು ಚೇಂಜ್ ಆಗೋಂಗೆ ಕಾಣಿಸ್ತಾ ಇಲ್ವಲ್ಲಪ್ಪ. ಚೆನ್ನಾಗಿ ಕುಕ್ಕರ್ ಬಡ್ಕೊಂಡು ಮಾತಾಡೋಣ ಅಲ್ವೇ? ನಿಂತು ಕಾಲು ಸೊಂಟ ನೋವು ಮಾಡ್ಕೊಳ್ಳೋದು ಯಾಕೆ? ಜಯಮಾಲಾ ಮೇಡಮ್ ಅವ್ರು ತೆಪ್ಪಗೆ ಬಿದ್ಕೊಂಡವ್ರೆ. ನಾವು ಇವಾಗ ರಾಜ್ಯಭಾರ ಮಾಡೋಣ ಇರ್ರಿ ಕಣ್ರಿ. ಅಮ್ಮ, ಎಷ್ಟು ಚೆನ್ನಾಗಿ ಮೆತ್ತಗೈತಲ್ಲಪ್ಪ ಈ ಸೋಫಾ. ಅದಕ್ಕೆ ಇರಬೇಕು ಶ್ರೀಮಂತರ ಕುಂಡಿ ದೊಡ್ಡದಾಗೋದು. ಮೆತ್ತಗಿನಾರ ಹಾಸಿಗೆ ಮೇಲೆ ಮಕ್ಕೊಂಡು ಕುಕ್ಕೊಂಡು ಕ್ವಿಂಟಲ್ ಲೆಕ್ಕದಲ್ಲಿ ಬೆಳೀತಾವ್ರೆ. ಆಮೇಲೆ ಜಿಮ್ಗೆ ಹೋಗ್ಬಿಟ್ಟು ಜಿಮ್ಮಿಗೆ ಹೋಗ್ತೀನಿ, ಬಾಡಿ ಮೇಂಟೈನ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡೋದು ಇದಕ್ಕೆ ಇರಬೇಕು. ಉಣ್ಣಂಗಿಲ್ಲ ತಿನ್ನಂಗಿಲ್ಲ, ಮೊದಲು ಮೈ ಬೆಳೆಸ್ಕೊಳ್ಳೋದು, ಆಮೇಲೆ ಮೈ ಕರಗಿಸ್ಕೊಳ್ಳೋದು. ದುಡ್ದಿರೋ ದುಡ್ಡನ್ನೆಲ್ಲ ತಗೊಂಡೋಗಿ ಜಿಮ್ಮಿಗೆ ಹಾಕ್ತಾರೆ. ಇಲ್ಲ ಅಂದರೆ ಯಾಕೆ ನೆಗಡಿ ಭಾಳ ಆಗಕತ್ತಲ್ಲಪ್ಪ. ಇಲ್ಲಾಂದ್ರೆ ಹಾಸ್ಪಿಟ್ಲಿಗೆ ಹಾಕ್ತಾರೆ ಇವರು. ನಮ್ಮ ಥರ ಕಷ್ಟಪಟ್ಟು ಮೈ ಬಗ್ಸ್ ದುಡಿದ್ರೆ ಬುದ್ಧಿನೂ ಸರಿ ಇರ್ತದೆ, ಬಾಡಿನೂ ಸರಿ ಇರ್ತದೆ. ಜಿಮ್ಗೆ ಹೋಗ್ಬೇಕಾಗೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗೋದಿಲ್ಲ. ಆದರೆ ಯಾಕೋ ನಂಗೆ ಇವತ್ತು ನೆಗಡಿ ಆಗ್ತಾ ಇದೆಯಲ್ಲಪ್ಪ. ಏನು ಡಸ್ಟ್ ಅಲರ್ಜಿನ? ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ಧೂಳಿತ್ತು. ನಮ್ಮ ಮನೆಯಾಗಿರೋ ಭಾರವಾದ ಧೂಳು ಜಯಮಾಲಾ ಮೇಡಮ್ ಅವ್ರು ಯಾವಾಗ ಓಡಿಸೋದು ಅಂತ ನೋಡ್ಬೇಕು ಅಷ್ಟೇ. ಯಾಕೋ ಸ್ವಲ್ಪ ನೆಗಡಿ ಆದಂಗಿದೆಯಪ್ಪ. ಇರಿ, ಡಾಕ್ಟ್ರ್ ತಾವನಿಗೆ ಹೋಗಿ ಬರಲ್ಲ, ಏನು ಕತೆ? ನಮ್ಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ ಕಣ್ರಿ. ಮನೆ ಕ್ಲೀನ್ ಮಾಡಿ ನಮ್ಮ ಮೂಗಲ್ಲೆಲ್ಲ ಧೂಳೆ ಹೋಗ್ಬಿಟ್ಟಿದೆ. ನಿಮಗೂ ಈ ಸೋಫಾ ಇಷ್ಟ ಆಯಿತು ಅಂದರೆ ನಮ್ಮ ಜಯಮಾಲಾ ಮೇಡಮ್ ಮನೆಗೆ ಬನ್ನಿ, ಸರಿನಾ? ಈ ಸೋಫಾ ಮೇಲೆ ಕುಕ್ಕೊಂಡು ಹೋಗುರಂತೆ. ನಾನಂತೂ ಒಂದು ಕಾಫಿ ಬಾದಾಮಿ ಹಾಲು ಯಾವ್ದು ಬೇಕೋ ಅದು ಒಂದೇ ಮಾಡಿಕೊಡ್ತೀನಿ. 2, 3, 4 ಎಲ್ಲ ಮಾಡ್ಕೊಡೋಕ್ಕಾಗೋಕ್ಕಿಲ್ಲ. ಈ ಜಯಮಾಲಾ ಮೇಡಮ್ಗೆ ಮಾಡಿ ನನ್ನ ನಡುವೆಲ್ಲ ಬಿದ್ದೋಗ್ಬಿಟ್ಟಿದೆ, ಅಂದರೆ ಸೊಂಟ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇವಾಗ ಈ ಶ್ರೀಕಾಂತ್ ಅಪ್ಪ ಬೇರೆ ಬಂದವನೇ, ಅವನಿಗೆ ಕಾನಾಪಿನ 2 ಮಾಡಿ ಹಾಕಬೇಕು. ನೀವು ಜಯಮಾಲಾ ಮೇಡಮ್ ಮನೆಗೆ ಬರಬೇಕು ಅಂದರೆ ಮೊಬೈಲ್ನಾಗೆ ಜೀವನ ಚೈತ್ರ ಕಾರ್ಟೂನ್ ಚಾನಲ್ ಕನ್ನಡ ಅಂತ ಒಂದು ಪ್ರೆಸ್ ಮಾಡಿ
ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ. ಡೈರೆಕ್ಟಾಗಿ ನೀವು ಹಳ್ಳಿ ಮನೆಯ ಹೋಮ್ ಫೋಟೋಸ್ ಮಾತ್ರ ಕಾಣಿಸ್ತೀರ ನೋಡಿ, ಸಿಂಬಲ್ಲು. ಹಾಂ, ಅದಕ್ಕೆ ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಹಂಗೆ ವಿಡಿಯೋನ ಪ್ರೆಸ್ ಮಾಡಿ ನಾವಿದ್ದಲ್ಲಿಗೆ ಬರ್ತೀವಿ. ನೀವು ಅದೇ ಜಯಮಲಾ ಮೇಡಮ್ ಅವ್ರ ಮನೆ ಸೋಪಾಕೇನೆ, ಸರಿನಾ? ನಮ್ಮ ಪಾಪದ ಗಂಗಂಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಆಕೆನೂ ಬೆಳಿತಾಳೆ ಕಣ್ರಿ. ಏನೋ ಕಷ್ಟಪಟ್ಟು ಈ ಗಂಡ ಮಾಡಿಟ್ಟು ಎಷ್ಟು ಸಾಲ ಮಾಡಿಟ್ಟವನೋ ಏನು ಕತಿನ. ಅವಳು ಏನೋ ಬಿಸ್ನೆಸ್ ಅಂತ ಮಾಡ್ತಾವಳೆ, ಅವಳಿಗೆ ಹೆಲ್ಪ್ ಆಗಲಿ, ಒಂದು ಸಹಾಯ ಅಂತ ಆಗಲಿ ಗಂಗಾ ಮೇಡಮ್ಗೆ ನಿಮ್ಮ ಸಪೋರ್ಟ್ ಇರಲಿ, ಸರಿನಾ? ನಾನು ಗಂಗಾ ಮೇಡಮ್ ಕಾಲ್ನ ನಾಳೆಗೆ ಮಾಡ್ತೀನಿ, ಸರಿನಾ? ಬನ್ನಿ, ಆಯ್ತಕ್ಕ? ಅಕ್ಕ ನಮ್ಮನೆಗೆ ಬರ್ರಿ. ಹಾಂ, ಬರೋದು ಮಾತ್ರ ಮರಿಬೇಡಿ. ಬಂದುಬಿಟ್ಟು ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸ್ಮೈಲ್ ಕೊಟ್ಬಿಡಿ, ಸರಿನಾ? ಒಳ್ಳೆಯದಾಗಲಿ. ಇವತ್ತಿನ ದಿನ ನಿಮಗೆ ಶುಭವಾಗಿರಲಿ, ಒಳ್ಳೆಯ ಬದುಕು ನಿಮಗೆ ಸಿಗಿರಲಿ. ಜೀವನದಲ್ಲಿ ಸದಾ ನಗು ಅನ್ನೋದು ಯಾವಾಗಲೂ ನಿಮ್ಮ ಜೊತೆಗಿರಲಿ. ನಗು ಇದೆ ಅಂತ ಅಹಂಕಾರ ಪಡಬೇಡಿ, ದುಃಖ ಇದೆ ಅಂತ ಕುಗ್ಗಬೇಡಿ, ಸದಾ ಸಮನಾಗಿ ಬದುಕಿ. ಅಬ್ಬಾ, ಈ ಜಯಮಲಾ ಮೇಡಮ್ ಹೇಳದೆ ಹೋದರೆ ಎಂಥ ಆರಾಮ್, ಏನು ಬೆಸ್ಟ್ ಅಲ್ವೇನ್ರಿ? ನೋಡ್ರಿ, ನನ್ನಂಥ ಸುಖಿಷ್ಟ್ರು ಇವತ್ತು ಯಾರಿದಾರ್ರಿ? ಊಫ್, ಇಲ್ಲ ಅಂದರೆ ಜಯಮಲಾ ಮೇಡಮ್ ಎಷ್ಟೊತ್ತಿಗೆ ಬರ್ತಾರಾ ಏನೋ, ಅವ್ರಿಗೆ ಏನು ತಿಂಡಿ ಮಾಡಲಿ, ಏನು ಅಡುಗೆ ಮಾಡಲಿ ಅಂತ ಟೆನ್ಷನ್ ಮಾಡ್ಕೊಂಡು ಹಾಲಿಂದ ಅಡುಗೆ ಮನೆಯಿಂದ ಹಾಲು ತಿರುಗೋದಾಗಿತ್ತು ನಮ್ಮ ಕತೆ. ನೋಡ್ರಿ ಇವತ್ತು ಹೆಂಗೆ ಆರಾಮಾಗಿ ಕಾಲ್ ಮೇಲೆ ಕಾಲು ಹೇರ್ಕೊಂಡು ಹಾಗೆ ಒಂದು ಕಂಬಕ್ಕೆ ಸಾಂಚ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋದು ಅಂದರೆ ಇದೇ ಇರಬೇಕು ಕಣ್ರೇ. ಮಗು ಮಲಗಿ ಹೇಳೋದ್ರೊಳಗಡೆ ನನ್ನ ಲೆಕ್ಕಾಚಾರನೆಲ್ಲ ಮುಗಿಸ್ಕೊಂಡಿಲ್ಲ ಅಂದರೆ ಆ ಪುಂಡಾಲಿ ಪುಂಡ ಎದ್ದು ಬಿಟ್ಟರೆ ನಮಗೇನು ಮಾಡೋಕ್ಕೆ ಕೊಡಲ್ಲ. ಎಲ್ಲ ಪಟ್ಟಿ ಪೆನ್ನು ಎಲ್ಲ ಅವನಿಗೆ ಬೇಕು ಅಂತಾನೆ. ಅದು ನಿನ್ನೆ ಎಷ್ಟು ಹೋಳಿಗೆ ಮಾಡಿದ್ವಿ? 5,000 ಹೋಳಿಗೆ ಆಗಿದೆ ಮಾಡಿರೋದು. ಅದರೊಳಗಡೆ 4,000 ಸೇಲ್ ಆಗಿದೆ, 1,000 ಇವತ್ತು ಸೇಲ್ ಆಗ್ತಾಯಿದೆ. ಆಮೇಲೆ ಕಾಳು ಬೇಳೆ ತಂದಿರೋದು ಎಷ್ಟು ಅಮೌಂಟ್ ಆಯ್ತಪ್ಪ? 15,000 ಕಾಳು ಬೇಳೆದಾಗಿದೆ. ನಿನ್ನೆ ಹೋಳಿಗೆ ಕೊಟ್ಟಿರೋದು 35,000 ರೂಪಾಯಿ ಆಗಿದೆ. ಅಲ್ಲಿಗೆ ಖರ್ಚು ಹೋಗ್ಬಿಟ್ಟು ಒಂದು ಎಷ್ಟಾಯಿತು? 35,000 ಇಂಟು 15,000 ಲೆಸ್ ಮಾಡಿದ್ರೆ 20,000 ಲಾಭ ಬಂತು ನಿನ್ನೆ. ಆಗಿದ್ರೆ ಇನ್ನೊಂದು 1,000 ಹೋಳಿಗೆ ಇದೆ ಅಂದರೆ ಇವತ್ತು ಹೋಗುತ್ತೆ. ಆಲ್ಮೋಸ್ಟು ಇವತ್ತೊಂದು 5,000, ಅಲ್ಲಿಗೆ ಒಂದು 35,000 ಆದಂಗೆ ಆಯಿತು. ಪರವಾಗಿಲ್ವೇ? ಈ ವಾರ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಿಸ್ನೆಸ್ಸು. ಹಿಂದಿನ ವಾರ ಜಸ್ಟ್ ಸ್ಟಾರ್ಟ್ ಮಾಡಿರೋದಾಗಿತ್ತು ಬಿಸ್ನೆಸ್ಸು, ಅದಕ್ಕೋಸ್ಕರ ಅಷ್ಟೊಂದು ಆರ್ಡ್ರಸ್ ಏನಿಲ್ಲಾಗಿತ್ತು. ಈ ವಾರ ಚೆನ್ನಾಗಿ ಆರ್ಡ್ರ್ ಬಂತು, ಅದಕ್ಕೋಸ್ಕರ ಒಂದೇ ವಾರದಲ್ಲಿ 2 ಲಕ್ಷ ರೂಪಾಯಿ ಲಾಭ ಆಗಿದೆ. ಅತ್ತೆ ಹೇಳಬೇಕಾಯ್ತು. ಇಲ್ಲ ಅಂದರೆ ಯಾಕೆ ಹೇಳಿಲ್ಲ ಲಾಭ ಆಗಿರೋದು ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಾನು ಹೇಳ್ತಾ ಇಲ್ಲ ವಿಷಯ ಅಂದ್ಬಿಟ್ಟು. ಎಷ್ಟೊಂದು ಸಹಾಯ ಮಾಡಿದ್ದಾರೆ ನಮ್ಮ ಅತ್ತೆ, ಸಹಾಯನ ಮರೆಯೋಕ್ಕಾಗತ್ತಾ? ಅದ್ರ ಜೊತೆಗೆ ಇವತ್ತು ಹಪ್ಪಳ 2,000 ಹಪ್ಪಳ ಆರ್ಡ್ರ್ ಮಾಡಿದ್ದಾರೆ ಅವರು, ಕಾಮಣ್ಣ ಅಂಗಡಿಯವರು. ಆಮೇಲೆ ಅಲ್ಲಿ ಸಿಟಿಲಿ ಯಾವುದೋ ಕಿರಾಣಿ ಅಂಗಡಿಯವರು 3,000 ಹಪ್ಪಳ ಬೇಕು ಅಂತ ಹೇಳಿದ್ದಾರೆ ಅಂತ ದೇವಣ್ಣ ಹೇಳಿದ್ದ. ಅವನ ಹತ್ರ ಪ್ಯಾಕ್ ಮಾಡಿ ಕಳಿಸಿ ಹೇಳಬೇಕಾಯ್ತು. ಇಲ್ಲ ಅಂದರೆ ಅವ್ರು ಹೇಳಿರೋ ಟೈಮಲ್ಲಿ ನಾವೇನಾದರೂ ಆರ್ಡ್ರ್ ಕೊಟ್ಟಿಲ್ಲ ಅಂದರೆ ಬೇರೆಯವ್ರ ಹತ್ರ ತರಿಸ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಇವತ್ತು 5,000 ಹಪ್ಪಳ ಡೆಲಿವರಿ ಕೊಡಬೇಕಾಯ್ತು. ಇನ್ನು ಚಿಪ್ಸು 120 kg ಅಂತ ಯಾರೋ ಇವರು ಮಾರ್ಕೆಟ್ ಅವರು, ಬಿಗ್ ಬಜಾರ್ ಮಾರ್ಕೆಟ್ ಅವರು ಆರ್ಡ್ರ್ ಹಾಕಿದಾರಲ್ಲಪ್ಪ, ಅವ್ರಿಗೊಂದು ಕೊಡಬೇಕಾಯ್ತು 25 kg ಇವತ್ತು. ಇಷ್ಟನ್ನೆಲ್ಲ ಕೆಲಸ ಇದೆ ಇವತ್ತು. ಆಗಿದ್ರೆ ಬೆಳಿಗ್ಗೆ ಆಗಿದ ತಕ್ಷಣ ಈ ಥರ ಡೈರಿ ನೋಡಿಬಿಟ್ಟು ಇವತ್ತಿನ ಆರ್ಡ್ರ್ ಏನೇನಿದೆ ಅಂತ ನೋಡ್ಕೊಂಬಿಟ್ರೆ ಕೆಲಸ ಮಾಡೋರಿಗೆ, ಕೆಲಸ ಹೇಳೋರಿಗೂ ಅನುಕೂಲ ಆಗಿಬಿಡತ್ತೆ. ಇಲ್ಲ ಅಂದರೆ ಸಾಯಂಕಾಲಕ್ಕೆ ಡೆಲಿವರಿ ಕೊಡೋಕ್ಕಾಗಲ್ಲ ಆರ್ಡ್ರ್ ಹಾಕಿರೋದೆಲ್ಲವನ್ನು. ಸರಿ ಆಯ್ತಪ್ಪ. ಇವತ್ತು ಡೈರಿ ಮಾಡಿದ್ದಾಯಿತು, ನೋಡಿದ್ದಾಯಿತು. ಇವಾಗ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಹೋಗಿ ನೋಡಬೇಕಾಯ್ತು. ಇದನ್ನೆಲ್ಲ ಇವತ್ತು ಬೇಗ ರೆಡಿ ಮಾಡಿಬಿಡಿ ಅಂತ ಹೇಳದೆ ಹೋದರೆ, ನಾವು ಹೋಗಿ ನಿಂತು ಮಾಡಿಸದೆ ಹೋದರೆ ಕೆಲಸನೇ ಆಗಲ್ಲ. ನಾವು ಕೇವಲ ಯಜಮಾನಿಕೆ ಮಾತ್ರ ಮಾಡ್ತಾ ಇರಬಾರ್ದು. ಅಲ್ಲಿ ಏನು ಮಾಡಿದ್ರು, ಏನು ಹೋಯಿತು ಅಂತ ನೋಡಿಬಿಟ್ಟು ಕ್ವಾಲಿಟಿ ಹೇಗಿದೆ, ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ದಾರಾ ಅಂತ ಇಲ್ಲಿ ನೋಡಿಲ್ಲ ಅಂದರೆ ಆಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದವರು ನಮ್ಮ ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿಬಿಡ್ತಾರೆ. ಪರವಾಗಿಲ್ಲ, ಹಿಂದಿನ ವಾರ 10 ಜನಕ್ಕೆ ಕೆಲಸ ಕೊಟ್ಟಿದ್ವಿ,
ಈ ವಾರ ಮತ್ತೊಂದು 10 ಜನ ಎಕ್ಸ್ಟ್ರಾ ತಗೋಬೇಕು ಅಂತ ಹೇಳಬೇಕಾಯ್ತು ಅತ್ತೆಗೆ. ಇಲ್ಲೆಲ್ಲಾದ್ರೂ ಸಿಟಿ ಕಡೆ ಬೋರ್ಡ್ ಹಾಕಿಟ್ಬಿಟ್ರೆ ಯಾರಿಗಾದ್ರೂ ಕೆಲಸ ಬೇಕು ಅನ್ನೋ ಹೆಣ್ಮಕ್ಳು ಬಂದು ಅವ್ರ ಹತ್ರ ಮಾಡೋ ಥರ ಕೆಲಸ ಅಂತ ಅನಿಸಿದ್ರೆ ಬಂದು ಮಾಡ್ತಾರೆ. ನಮ್ಗೆ ವಯಸ್ಸಾದವರು ಆದ್ರೂ ಪರವಾಗಿಲ್ಲ, ಕೂತ್ಕೊಂಡು ಮಾಡೋಂಥ ಕೆಲಸಗಳು ಬೇಕಾದಷ್ಟು ಇರ್ತವೆ. ಕೆಲಸ ಶ್ರದ್ಧೆಯಿಂದ ಮಾಡಬೇಕಷ್ಟೇ, ಅಲ್ವಾ ಸ್ನೇಹಿತರೆ? ನಿಮ್ಗೇನಾದರೂ ಹಪ್ಪಳ, ಸಂಡಿಗೆ, ಹೋಳಿಗೆ ಮಾಡೋ ಇಂಟ್ರೆಸ್ಟ್ ಇದೆ ಅಂದರೆ ನಮ್ಮನೆಗೆ ಬನ್ನಿ, ನಾನು ನಿಮ್ಗೆ ಕೆಲಸ ಕೊಡ್ತೀನಿ. ಯಾವುದು ಗೊತ್ತಾ? ನಮ್ಮನೆ ಹೆಸರು ಜೀವನ ಚೈತ್ರ ಕಾರ್ಟೂನ್ ಚಾನಲ್. ಬನ್ನಿ ಸ್ನೇಹಿತರೆ, ಕೆಲಸದ ಜೊತೆಗೆ ಉತ್ತಮವಾದ ಸಂಬಳ ಕೂಡ ಕೊಡ್ತೀನಿ. ನಿಮ್ಮ ಪ್ರೀತಿ ನನಗೆ ಬೇಕು ಅಷ್ಟೇ. ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋ ಹಾಕಿರೋದನ್ನು ಪೂರ್ತಿಯಾಗಿ ನೋಡಿಬಿಟ್ರೆ ಅದೇ ನನಗೆ ಪ್ರೀತಿ, ಪ್ರೋತ್ಸಾಹ. ಅಯ್ಯೋ ಶಿವನೇ, ಗಂಗಾ ಮೇಡಮ್ಗೆ ಕಾಲ್ ಮಾಡೋಣ ಅಂತ ಬಂದು ಕೂತ್ಕೊಂಡ್ಬಿಟ್ರೆ ಸುಖದಲ್ಲಿ ಮರುವು ಜಾಸ್ತಿ ಅನ್ಕೊತೀನಿ. ಇದು ನಿಜ ಅನ್ಸತ್ತೆ. ಆರಾಮಾಗಿ ಆಯಾಸವನ್ನು ತಾವರ್ಸ್ಕೊಳ್ಳೋದ್ರೊಳಗಡೆ ಗಂಗಾ ಮೇಡಮ್ ಕಾಲ್ ಮಾಡೋದನ್ನೇ ಮರ್ತ್ಬಿಟ್ನಲ್ಲಪ್ಪ. ಇರಿ ಗಂಗಾ ಮೇಡಮ್ಗೊಂದು ಕಾಲ್ ಮಾಡೋಣ. ಇದೇನಿದು ಕಿಣಿನೇನು ಅಂತ ರಿಂಗ್ ಆಗ್ತಾ ಇದೆ ಬಿಟ್ರೆ ನಮ್ಮ ಗಂಗಾ ಮೇಡಮ್ ಅವರು ಕಾಲ್ನೇ ಪಿಕ್ ಮಾಡ್ತಾ ಇಲ್ಲ. ನಮಗೆ ಭಾಷೆನಾರು ಬರುತ್ತಾ? ಅದು ಇಲ್ವೇ. ಮೊಬೈಲ್ನೇ ಎತ್ಕೋತಾ ಇಲ್ಲ ಈ ಅಮ್ಮ. ಅದೇನೋ ಫ್ಯಾಕ್ಟ್ರಿ ಮಾಡ್ತೀನಿ, ಅದೇನೋ ಬಿಸ್ನೆಸ್ ಶುರು ಮಾಡ್ತೀನಿ ಅಂದ್ಲು, ಅದರೊಳಗಡೆ ಬ್ಯುಸಿ ಆದ್ಲೋ ಇಲ್ಲ ಮಗುನೇನಾದರೂ ಮಲಗ್ಸೋಕೆ ಹೋಗ್ತಾವಳ? ಈ ಗಂಗಾ ಮೇಡಮ್ ಅವ್ರ ಫೋನೇ ಎತ್ತಾ ಇಲ್ವೇ. ನಮ್ಮ ಹೊಟ್ಟೆ ಒಳಗಿರೋ ಸತ್ಯ ಬಾಯಿಂದ ಕಕ್ಕದಾಗಲೇ ನಮ್ಗೆ ಸಮಾಧಾನ ಆಗೋದು ಬೇರೆ. ಹೇಳಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಹೇಳಿಬಿಟ್ರೆ ಏನೋ ಒಂಥರ ಸಮಾಧಾನ. ಇಲ್ಲ ಅಂದರೆ ಅಜೀರ್ಣ ಆಗಿಬಿಟ್ಟು ಶುಂಠಿ ಉಪ್ಪು ತಿನ್ನಬೇಕಾಗತ್ತೆ ಅಂತ ಭಯ. ಅಯ್ಯ ಗಂಗವ್ವ, ಫೋನ್ ಎತ್ತವ್ವ. ನಿನ್ನ ಗಂಡನ ಗುಣಗಾನ ಮಾಡೋದು ಉಂಟು ಕಣವ್ವ. ನಿನ್ನ ಗಂಡ ಕಾನಪಿನ ಬೇರೆ ಬೇಕು ಅಂದವನೇ, ಅವನಿಗೆ ಹೋಗಿ ಕುಕ್ಕರ್ ಬಡಿಬೇಕು. ಬೇಗ ಫೋನ್ ಎತ್ತವ್ವ. ಇದೇನಿದು? ಯಾರಪ್ಪ ಕಾಲ್ ಮಾಡ್ತಾ ಇರೋದು? ಅವಾಗಿಂದ ರಿಂಗ್ ಆಗ್ತಾ ಇದೆ. ಲೆಕ್ಕಾಚಾರ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ರೆ ಯಾರ್ದೋ ಫೋನ್ ಬಂತ. ಇರಿ, ಅವಾಗಿಂದ ರಿಂಗ್ ಆಗ್ತಾ ಇದೆ, ಎಮರ್ಜೆನ್ಸಿ ಇರ್ಬೋದೇನೋ, ನೋಡ್ತೀನಿ. ಯಾರಪ್ಪ ಇಷ್ಟೊಂದು ಸಲ ಕಾಲ್ ಮಾಡ್ತಾ ಇದ್ದಾರೆ? ಈ ಅಮ್ಮ ಅಮೇರಿಕಕ್ಕೆ ಹೋಗಿದ್ದಾಳೆ, ಏನು ಕತೆ? ಅವಾಗಿಂದ ಕುಣು ಅಂತಿದೆ ಬಿಟ್ರೆ ಫೋನೇ ಇರ್ತಾ ಇಲ್ವಲ್ಲಪ್ಪ. ಓ, ಅಮೇರಿಕಾ ಅಂತ ನಿಮ್ಗೆ ಗೊತ್ತಾಗಲ್ವೇ? ಟೂಟು ಮಾಡೋಕೆ. ನಮ್ಮ ಕಡೆ ಟೂಟು ಮಾಡೋದಕ್ಕೆ ಗಲೀಜು ಅಂತಬಿಟ್ಟು ಹೇಳೋದಕ್ಕೆ ನಾಚಿಕೆ ಆಯ್ತದೆ ಅಂದ್ಬಿಟ್ಟು ಅಮೇರಿಕಕ್ಕೆ ಹೋಗಿದ್ದೀವಿ ಅಂತ ಹೇಳ್ತೀವಿ, ಟೂಟು ಮಾಡೋಕ್ಕೆ ಹೋಗಿದ್ರೆ. ಹಲೋ, ಯಾರು ಮಾತಾಡ್ತಾ ಇರೋದು? ತುಂಬ ಸಾರಿ ರಿಂಗ್ ಮಾಡ್ತಾ ಇದ್ರಿ, ಸಾರಿ. ನಾನು ಇಲ್ಲೇನೋ ಬರ್ಕೊತಾ ಇದ್ದೆ, ಫೋನ್ ಎತ್ತಕ್ಕಾಗಿಲ್ಲ, ಆಚೆ ಕಡೆ ಇತ್ತು. ಯಾರು? ಅಯ್ಯೋ ಗಂಗವ್ವ, ನಾನು ಕಣವ್ವ, ಲಿಂಗವ್ವ. ಯಾವ ಲಿಂಗವ್ವ ಅಂತ ಗೊತ್ತಾಗಿಲ್ವೇ? ಓ, ನಿಮ್ಗೆ ಲಿಂಗವ್ವ ಅಂದ್ರೆ ಗೊತ್ತಿಲ್ಲ ಅಲ್ವೇ? ನಾನು ಯಮುನಾ. ಅದೇ ಜಯಮಲಾ ಮೇಡಮ್ ಅವರು, ಶ್ರೀಕಾಂತ್ ಅಪ್ಪ ಅವ್ರು ಸೆಟಪ್ ಇದ್ದಾಳಲ್ಲ, ಅವಳ ಮನೆ ಕೆಲಸದವಳು. ನನಗೆ ಯಮುನಾ ಅಂತಲೂ ಕರೀತಾರೆ, ಲಿಂಗವ್ವ ಅಂತಲೂ ಕರೀತಾರೆ. ಲಿಂಗವ್ವ ಅಂತಂದರೆ ಇಡೀ ನಮ್ಮ ಊರಿನಾಗ ಗೊತ್ತಾಗ್ತದೆ. ಯಮುನಾ ಅಂತ ಈ ಬೆಂಗಳೂರು ಪೇಟೆಯಾಗೆ ಹೆಸರಿಟ್ಕೊಂಡಿರೋದು, ಸ್ವಲ್ಪ ಪ್ಯಾಷನ್ ಆಗಿರಲಿ ಅಂತ. ಲಿಂಗವ್ವ ಅಂತಂದರೆ ಮರ್ಯಾದೆ ಕಾಣಲ್ಲ ಅಂತ. ಚೆನ್ನಾಗಿದ್ದೀರಾ? ನಿಮ್ಮ ಮಗು ಏನು ಮಾಡ್ತಾಯಿದೆ? ಅತ್ತಿ ಮಾವ ಏನು ಮಾಡ್ತಾವ್ರೆ? ಚೆನ್ನಾಗವ್ರಾ? ಓ, ಈಗ ಗೊತ್ತಾಯ್ತು. ಏನ್ರಿ ಪಟಾಕಿ ಲಿಂಗವ್ವ, ನಮ್ಮನ್ನ ಏನಕ್ಕೆ ನೆನ್ಪು ಮಾಡ್ಕೊಂಡಿದ್ದೀರೋದು? ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಇದೇನಿದು, ನಿಮ್ಮ ಜಯಮಲಾ ಮೇಡಮ್ ಅವ್ರ ಮನೇಲಿಲ್ವಾ ಏನು? ಇಷ್ಟು ಈಸಿಯಾಗಿ ನಮ್ಮನ್ನ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ, ನಮ್ಮಂತ ಬಡವರನ್ನ. ಶ್ರೀಮಂತರ ಮನೆಯ ಕೆಲಸದ ವಕಿ. ಏನ್ ವಿಷಯ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ತಿಂಡಿ ಎಲ್ಲ ಆಯ್ತಾ ನಿಮ್ದು? ಏನು ಜಯಮಲಾ ಮೇಡಮ್ ಅವ್ರ ಮನೇಲಿ ಇಲ್ವಾ? ಅಯ್ಯೋ ಗಂಗವ್ವ, ನಾವಿವತ್ತು ಸೂಪರ್ ಆಗಿದ್ದೀವಿ. ಬಾದಾಮಿ ಹಾಲು ಕುಡ್ಕೊಂಡು ಹಂಗೆ ಮನೆ ಹೊರಗಡೆ ಅದೇನ ಕೆನಾಪಿ ಅಂತಾರಲ್ಲ, ಚಿಟೌಟ್, ಅಲ್ಲಿ ಬಂದು ಹಾಯಾಗಿ ಮಹಾರಾಣಿ ತರ ಇವತ್ತು ಈ ಮನೇಲಿ ರಾಜ್ಯಭಾರ ಮಾಡ್ತಾ ಇದ್ದೀನಿ ಕಣವ್ವ. ಅದಕ್ಕೆ ನಿಮ್ಮನ್ನ ನೆನಪು ಮಾಡಿ ಇಟ್ಕೊಂಡಿರೋದು.
ಓ ಬರೀ ಸುಮ್ಮನೆನಾ? ಓಹೋ ಲಿಂಗವ್ವ, ಏನವ್ವ ಇವತ್ತು ಚೆನ್ನಾಗಿ ರಾಜ್ಯಭಾರ ಮಾಡ್ತೀನಿ ನೀ ಅಂತಿದ್ಯಾ? ಏನು ವಿಷಯನಪ್ಪ? ಏನಾದ್ರೂ ವಿಷಯ ಇದೆಯಾ? ನಾನು ಹೇಳಿರೋ ಕೆಲಸ ಏನಾದ್ರೂ ಮಾಡಿದ್ಯಾ? ಬೇಗ ಹೇಳ್ಬಿಡು ಏನು ವಿಷಯ ಅಂತ. ಆಮೇಲೆ ಪಾಪು ಎದ್ಬಿಟ್ರೆ ನಂಗೆ ನಿನ್ನ ಹತ್ರ ಮಾತಾಡಕ್ಕಾಗಲ್ಲ, ಬೇರೆ ಬೇರೆ ಕೆಲಸ ಬೇರೆ ಇದೆ ನಂಗೆ, ಓಕೆನಾ? ವಿಷಯ ಇರದೆ ಈ ಲಿಂಗವ್ವ ಫೋನ್ ಮಾಡೋ ಜಾಯಮಾನದವಳೇ ಅಲ್ಲ. ವಿಷಯ ಇದೆ ಕಣಮ್ಮ, ಕಿವಿ ನೆಟ್ಟು ಮಾಡ್ಕೊಂಡು ಕೇಳು. ಆ ಯಪ್ಪನು ಆ ಯಮ್ಮನು ಬಂದವ್ರೆ ಮನೆಗೆ. ಯಾವ ಯಪ್ಪ ಯಾವ ಯಮ್ಮ? ಅಯ್ಯ ಏನ್ ಹೇಳ್ತಿದ್ಯಾ ಕಣವ? ಯಾಕೆ ಆ ಯಮ್ಮ ಆಫೀಸ್ಗೆ ಹೋಗಿಲ್ವ ಇವತ್ತು? ಏನಾಯ್ತಂತೆ ಅವಳಿಗೆ? ಆಫೀಸಿಗೆ ಹೋಗಿ ಬಂದವಳೆ ಈ ಮಠ ಮಧ್ಯಾಹ್ನದಲ್ಲಿ. ಒಳ್ಳೆ ಗಡತ್ತಾಗಿರೋ ಎಮ್ಮೆ ತರ ಬಿದ್ಕೊಂಡವಳೆ. ಅದಕ್ಕೆ ಶ್ರೀಕಾಂತ್ ಅಪ್ಪ ತಕೊ ಬಂದವನೆ. ಅದು ಏನೋ ಹುಷಾರಿಲ್ಲ ಅಂತೆ ಕಣವ, ಅದಕ್ಕೆ ತಕೊ ಬಂದವನೆ. ಇನ್ನೇನು ಗೊತ್ತಾ, ಆ ಶ್ರೀಕಾಂತಪ್ಪ ಅಂದ್ರೆ ನಿನ್ ಗಂಡಂಗೆ ಈ ಅಮ್ಮ ಬಾರ್ಗೆ ಹೋಗ್ತಾಳೆ, 90 ಹೊಡಿತಾಳೆ ಅಂತಾನೆ ಗೊತ್ತಿಲ್ಲ. ಅಲ್ಲ ಇವ್ರು ಏನಿದೆ ಅಂತ ಕಂಡ್ಕೊಂಡು ಲವ್ ಮಾಡೋರೆ. ಈ ಅಮ್ಮಂಗೆ ಕುಡಿಯೋ ಚಟ ಐತೆ, ಪಬ್ಗೆ ಹೋಗೋ ಚಟ ಐತೆ, ಬಾರ್ಗೆ ಹೋಗೋ ಚಟ ಐತೆ, ಅದೇನೋ ಡಿಂಗು ಡಂಗು ಡಾನ್ಸ್ ಮಾಡ್ತಾಳೆ, ಕಣ್ಕಂಡವ್ರು ಸಹವಾಸ ಮಾಡ್ತಾಳೆ ಅಂತಾನೆ ಈ ಅಪ್ಪಂಗೆ ಗೊತ್ತಿಲ್ದೇನೆ ಇವನು ಲವ್ ಮಾಡವನಲ್ಲ. ಈ ಅಮ್ಮ ಏನು ಅನ್ಬೇಕು, ಏನು ಅದೇನಂತಾರಲ್ಲ ಮುಖಕ್ಕೆ ಲಿಪ್ಸ್ಟಿಕ್ಕು ಮೇಕಪ್ ಎಲ್ಲ ಮಾಡ್ಕೊಂತಾರಲ್ಲ, ಹಂಗೆ ಈ ಅಪ್ಪಂಗೂ ಚೆನ್ನಾಗೆ ಬಣ್ಣ ಬಳ್ದಿರಂಗಿದೆ ಈ ಅಮ್ಮ. ಏನ್ ಹೇಳ್ತಿದ್ದಾಳೆ ಇವಳು? ಅಲ್ಲ ನನ್ನ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ಈ ಮಠ ಮಧ್ಯಾಹ್ನದಲ್ಲ ಆಫೀಸ್ ಅನ್ನು ಬಿಟ್ಬಿಟ್ಟು ಅವಳ ಮನೆಗೆ ಹೋಗ್ಬಿದವನ. ಅಯ್ಯ ಅಲ್ಲ ಅವಳಿಗೇನಾಯ್ತು ಇರಿ ಕೇಳೋಣ. ಅಲ್ಲ ಲಿಂಗವ್ವ, ಆಕಿಗೆ ಏನಾಯ್ತು ಅಂತೆ ಕಣೆ? ಗಟ್ಟಿಗಿತ್ತಿಯಂಗಿದ್ಲು ತಾನೆ, 4 ಮನೆ ಹಾಳು ಮಾಡ್ಕೊಂಡು. ಅವಳಿಗೇನಾಯ್ತಂತೆ? ಈ ಅಪ್ಪ ಯಾಕೆ ಬಂದವನೆ ಅವಳನ್ನೇ ತಕೊಂಡು? ಅಯ್ಯೋ ನಂಗೆ ಗೊತ್ತಿಲ್ಲ ಕಣವ್ವ. ಆ ಅಪ್ಪ ಏನಾರು ಹೇಳ್ತಾನ? ಏನ್ ಹೇಳಿಲ್ಲ. ಅದೇನೋ ಆಕಿ ಹುಷಾರಿಲ್ಲಾಗಿತ್ತಂತೆ, ಅವ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಂತೆ. ಡಾಕ್ಟ್ರು ಚೆನ್ನಾಗೆ ಮಲಗಿಸ್ ಕಳ್ಸವ್ರೆ. ನಾಳೆ ಬೆಳಿಗ್ಗೆ ತನಕ ಈ ಅಮ್ಮಂಗೆ ಊಟ ತಿಂಡಿ ಏನು ಕೊಡೋದು ಬೇಡ ಅಂತ ಹೇಳವ್ರೆ. ಅದು ಏನು ಗೊತ್ತಾಗಂಗವ, ನಿನ್ನೆ ರಾತ್ರಿ ಈಕೆ ಪಬ್ನಾಗೆ ಅಲ್ಲೇ ಇದ್ಲು. ಅಲ್ಲೇನ ಉಂಡ್ಕೊಂಡು ತಿನ್ಕೊಂಡು ಹೊಟ್ಟೆ ಏನಾರು ಕೆಟ್ಟೋಯ್ತಾ ಏನು ಕತಿನೋ ಗೊತ್ತಿಲ್ಲ, ಅಜೀರ್ಣ ಆಗವ್ರೆ ಅಂತ ಹೇಳವ್ರಂತೆ ಡಾಕ್ಟ್ರು. ಬೆಳಗಾಮುಟನು ಏನು ತಿಂಡಿ ಊಟ ಹೊಟ್ಟೆಗೇನು ಕೊಡೋದು ಬೇಡ, ಸರಿ ಹೋಯ್ತಾಳೆ ಅಂತ ಹೇಳವ್ರಂತೆ ಡಾಕ್ಟ್ರು. ಎಲ್ಲ ತಿಂದಿರೋದು ಮೂಳೆ ಗೀಳೆ ಹೊಟ್ಟೆ ಆಗಿ ಸಿಕ್ಕಾಕೊಬಿಟ್ಟಿದೆ, ಏನು ಕತಿನ ನಮ್ಗೇನು ಗೊತ್ತು ಕಣವ. ಆ ಅಪ್ಪಂಗೆ ಗೊತ್ತಿಲ್ಲ ಶ್ರೀಕಾಂತ್ ಅಪ್ಪಂಗೆ. ಈಕಿ ಹೋಗಿದ್ದಾಳೆ ರಾತ್ರಿ, ಅಲ್ಲೇನೋ ತಿನ್ಕೊ ಬಂದವಳೆ ಅಂತ. ಏನೋ ಕಾಫಿ ಕುಡಿದ್ಲು, ಫುಡ್ ಪಾಯ್ಸನ್ ಆಗಿದೆ ಆಫೀಸಲ್ಲಿ ಅಂತ ಅಂದ್ರಪ್ಪ. ಏನು ನಮ್ಗಂತೂ ಗೊತ್ತಿಲ್ಲ ಕಣವ. ಲಿಂಗವ್ವ, ಹೇಳ ಕಣವ. ಇಷ್ಟು ಹೇಳ್ಬೇಕು ಅಂತಾನೆ ನಿಂಗೆ ಫೋನ್ ಮಾಡಿದ್ದೆ ಕಣವ. ಚೆನ್ನಾಗಿದ್ದೀವಿ ಅಂದ್ರೆ ನಾನು ಫೋನ್ ಇಡ್ತೀನಿ ಕಣವ. ಅಯ್ಯ ಇರಿ ಒಂದು ನಿಮಿಷ, ಫೋನ್ ಇಡಬೇಡ. ನಾನು ಹೇಳ್ದಂಗೆ ಸರಿಯಾಗಿ ಕೇಳು. ಆ ಅಪ್ಪಂಗೆ ಸರಿಯಾಗಿ ಐಸಿಟ್ಟು ಮಾತಾಡ್ಬಿಟ್ಟು ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ, ಏನಾಯ್ತು, ಯಾಕೆ ಹೀಗಾಯ್ತು, ಏನು ಕತೆ ಅಂತ ಎಲ್ಲ ಬಾಯಿ ಬಿಡಿಸು. ಅದನ್ನೆಲ್ಲ ನಂಗೆ ಬಂದು ಕಕ್ಸು, ಸರಿನಾ? ಆ ಶ್ರೀಕಾಂತಪ್ಪ ಅಲ್ಲೇ ಬಿದ್ಕೊಂಡಿರ್ತಾನಂತ, ಮನೆಗೆ ಬರ್ತಾನ ಅಂತಾನು ವರದಿ ಒಪ್ಸು ನನಗೆ. ಆ ಅಮ್ಮಂಗೆ ಏನಾಗಿತ್ತು, ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರು, ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರು, ಅದನ್ನೆಲ್ಲ ನೈಸಾಗಿ ಬಾಯಿ ಬಿಡಿಸು. ನನ್ನ ಹತ್ರ ಮತ್ತೆ ಕಾಲ್ ಮಾಡಿ, ಸರಿನಾ? ಇವಾಗ ನಾನು ಫೋನ್ ಇಡ್ತೀನಿ. ನೀನು ಬೇಗ ಹೋಗ್ಬಿಟ್ಟು ಶ್ರೀಕಾಂತಪ್ಪನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎರಡು ನೋಡ್ತಾ ಇರು. ಯಾರ ಹತ್ರ ಮಾತಾಡ್ತಾವನೆ, ಏನೇನು ಹೇಳ್ತಾವನೆ, ಆ ಜಯಮಾಲಾ ಮೇಡಮ್ ಹತ್ರ ಏನಾದರೂ ಗುಣ ಅಂತಾನ, ಏನು ವಿಷಯ ಅಂತ ತಿಳ್ಕೊಳವ. ಅಷ್ಟಾದ್ರೆ ನಮ್ಗೆ ಮುಂದಿನ ದಾರಿ ಸಿಗ್ತದೆ ಪ್ಲಾನ್ ಮಾಡೋದಕ್ಕೆ. ನಾನು ಇಡ್ತೀನಿ, ಸರಿನಾ? ನಮ್ಮ ಅತ್ತಿ ಬಂದ್ರು ಅನ್ಸತ್ತೆ, ನಾನು ಹೋಗಿ ಬಾಗಿಲು ತೆಗಿತೀನಿ. ಆಯ್ತು ಕಣವ. ಇಕ್ಕು, ನಾ ಪತ್ತೆದಾರಿಕೆ ಮಾಡಬೇಕು ಅಂತ ಹೇಳ್ತಿದೀಯ. ಆಯ್ತು ಬಿಡು ಕಣವ. ಏನೋ ಒಳ್ಳೆಯವ್ರ ಸಹವಾಸ ಮಾಡಿದ್ದೀನಿ, ನನಗೂ ಒಳ್ಳೇದಾದ್ರೆ ಸಾಕು ಕಣವ. ಇಟ್ಟು ದಿವ್ಸ ಕೆಟ್ಟವ್ರ ಸಹವಾಸ ಮಾಡ್ಕೊಂಡಿದ್ದೆ, ಕೆಟ್ಟದ್ದೇ ಆಗೈತೆ. ಇನ್ನು ಮುಂದೆ ಒಳ್ಳೆಯವ್ರ ಸಹವಾಸ ಮಾಡ್ಕೊಂಡು ಒಳ್ಳೇದಾದ್ರೂ ಆದ್ರೆ ಸಾಕು ಬಿಡವ. ಕುಕ್ಕಣು ಎಷ್ಟೊತ್ತಂತ ಕುಕ್ಕಣಿರ್ಲಿ, ನನ್ನ ಹೊಟ್ಟೆನೂ ತಾಳ ಹಾಕಕ್ಕೆ ಶುರುವಾಗಿದೆ. ಆ ಶ್ರೀಕಾಂತ್ ಅಪ್ಪಂಗೂ ಏನಾದ್ರು ಕೂಳು ಬೇಸಾಕ್ತೀನಿ. ಬರ್ತೀನಿ ಕಣಕೋ, ಬರ್ತೀನಿ ಕಣೋ. ಏನಾದರೂ ನಿಮಗೆ ಈ ಕಥೆಗಳು, ನಮ್ಮ ಸಂಭಾಷಣೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಗಂಗವ್ವಂಗೆ, ಸರಿನಾ? ಏನೋ ಮಾತ್ರ ಮಿಸ್ಟೇಕ್ ಆಗತ್ತೆ, ತೊದಲು ಬರುತ್ತೆ, ಮಾತಾಡ್ಬೇಕಲ್ಲ ಕಣವ.
ಅದಕ್ಕೋಸ್ಕರ ಸರಿನಾ. ಏನಾದರೂ ಮಿಸ್ಟೇಕ್ ಆದ್ರೂ ಸ್ವಲ್ಪ ಹೊಟ್ಟಿಗೆ ಹಾಕ್ಕೊಂಡು ಕ್ಷಮಿಸ್ರಿ. ಅಲ್ಲ, ಈ ನನ್ನ ಗಂಡನ ಮನಸ್ಸಲ್ಲಿ ಅನುಮಾನ ಎಂಬ ಬೀಜ ಬಿತ್ತಿದ್ದಾಗಿದೆ. ಆದ್ರೂ ಈ ಅಮ್ಮನ ಹಿಂದೆ ಹೋಗ್ತಾ ಇದ್ದಾನ, ಏನು ಕತೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಈ ಕಣ್ಣೀರಿನ ಗೋಳು ಯಾವತ್ತು ಮುಗಿಯತ್ತೋ ಅನ್ಸಕ್ ಶುರುವಾಗಿದೆ. ಗಂಡನ್ ಬಿಡೋಕ್ಕೂ ಮನ್ಸಿಲ್ಲ, ಗಂಡನ್ ತೊಡೋಕ್ಕೂ ಮನ್ಸಿಲ್ಲ. ಅಲ್ಲ, ಇವನಿಗೆ ಏನಾದ್ರೂ ಸುಲಭವಾಗಿ ನಾನು ಡಿವೋರ್ಸ್ ಕೊಡ್ಬೋದು, ಕೊಡಕ್ಕಾಗಲ್ಲ ಅಂತಲ್ಲ. ಈ ಅಪ್ಪ, ಅವ್ರ ಅಪ್ಪ ಅಮ್ಮನ ಕತೆ ಏನು, ನನ್ನ ಅತ್ತೆ ಮಾವನ ಜೀವನ ಏನು, ಅವ್ರು ಎಷ್ಟು ದುಃಖಿಸ್ಬೇಡ. ನನ್ನ ಬಗ್ಗೆ ಯೋಚನೆ ಮಾಡಿಬಿಟ್ಟು ಬಂಗಾರದಂಥ ಸೊಸೆ ನಮ್ಮನ್ನು ಬಿಟ್ಟು ಹೋದ್ಲು ಅಂತ ನಾನು ಹೋಗಿ ಎಲ್ಲೋ ಒಂದು ಕಡೆ ಜೀವನ ಮಾಡ್ಬೋದು. ಆದರೆ ಇವತ್ತು ಪ್ರಪಂಚವನ್ನು ನೋಡ್ತಿರೋ ನನ್ನ ಮಗು ಕತೆ ಏನು, ನಾಳೆ ಆ ಮಗು ಕೇಳೋ 10 ಪ್ರಶ್ನೆಗಳಿಗೆ, ಸಮಾಜ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ವಾ ಅಂತ ನಾನು ಇರಬೇಕು ಅಷ್ಟೇನೆ. ಅಲ್ಲ, ನಾನಿವತ್ತು ಬಿಟ್ಟು ಹೋಗ್ಬೋದು, ಇಲ್ಲ ಅಂತಲ್ಲ. ಮುಂದೆ ಇವ್ರಿಗೇನಾದರೂ ಕಷ್ಟ ಆಯಿತು ಅಂತ ಜಯಮಾಲಾ ಮೇಡಮ್ ಅವರು ಬಿಟ್ಟು ಹೋಗ್ಬಿಟ್ರೆ ಇವ್ರ ಜೀವನವನ್ನು ಎತ್ತವ್ರು ಯಾರು? ಇವ್ರ ಕಷ್ಟಕ್ಕೆ ಸಹಾಯ ಮಾಡೋರು ಯಾರು? ಕೇವಲ ಡಿವೋರ್ಸ್ ಒಂದೇ ಪರಿಹಾರನ ಕಷ್ಟಕ್ಕೆ? ತಪ್ಪು ಮಾಡೋ ಸಹಜ, ಮನುಷ್ಯನನ್ನ ತಿದ್ದೋ ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ ಅನ್ಕೊಂಡು ಇವರನ್ನ ಒಪ್ಕೊಂಡು ಇನ್ನೂ ಇದೀನಪ್ಪ. ಯಾವತ್ತು ಬದಲಾಗ್ತಾರೋ ದೇವರಿಗೆ ಗೊತ್ತು. ಸಹನೆಯಿಂದ ನಾನು ಕಾಯ್ತಾ ಇದ್ದೀನಿ. ಸಂಸಾರದಲ್ಲಿ ಕಷ್ಟಗಳಿಗೆ ಕೇವಲ ಕೋರ್ಟ್ ಮೆಟ್ಟಿಲೇ ಇರೋದ್ರಿಂದ ಯಾವ ಸಂಬಂಧಕ್ಕೂ ಬೆಲೆ ಇರೋದೇ ಇಲ್ಲ ಅಲ್ವಾ? ನಾವು ಸಹಿಸಿಕೊಂಡಾಗ ಮಾತ್ರ ಆ ಸಂಬಂಧಕ್ಕೊಂದು ಬೆಲೆ, ಅರ್ಥ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಯಾವಾಗ ಈ ಗಂಗಾಳ ಕಣ್ಣೀರು ಮುಗಿಯುತ್ತೋ ಗೊತ್ತಿಲ್ಲ. ತಂದೆ ತಾಯಿಗಳು ನನಗೆ ಗಂಗಾ ಅಂತ ನದಿ ತೀರದ ಹೆಸರನ್ನ ಇಟ್ಟರು. ಆದರೆ ನನ್ನ ಜೀವನ ಗಂಗಾ ನದಿ ಥರ ಪ್ರತಿನಿತ್ಯ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆಯಲ್ಲಪ್ಪ.